हेलो फ्रेंड्स वेलकम बैक अगेन ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 11 ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಮಾತ್ರ ಅಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ನ ಕೊಟ್ಟಿದ್ದೀನಿ. ಅಂದ್ರೆ ಆ ಗ್ರೂಪ್ ಕೂಡ ಇನ್ನು ಯಾರಾದ್ರೂ ಜಾಯ್ನ್ ಆಗದೆ ಇರೋರು ದಯವಿಟ್ಟು ಜಾಯ್ನ್ ಮಾಡ್ಕೊಳ್ಳಿ. ಮತ್ತೆ ನಾನು ಇನ್ನೂ 2 ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ರಿಯಾ ಅಂತೂ ಒಂದು ಭ್ರಮೆನಲ್ಲಿ ಇರ್ತಾಳೆ. ಹೀರೋ ನನ್ನನ್ನೇ ಇಷ್ಟ ಪಡ್ತಾ ಇರೋದು, ಹೀರೋ ಬಂದು ನನ್ನ ಕನ್ಫ್ಯೂಸ್ ಮಾಡ್ತಾನೆ, ನನ್ನ ಪ್ರಪೋಸ್ ಮಾಡ್ತಾನೆ ಅಂತ ಪಾಪ ಅವಳು ಆಸೆ ಪಟ್ಕೊಂಡಿರ್ತಾಳೆ. ಆದ್ರೆ ಜಿಯಾಗಂತೂ ತುಂಬಾನೇ ಬೇಜಾರಾಗಿರುತ್ತೆ. ಯಾಕೆ ಅವ್ನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಯಾಕೆ ಅವ್ನಿಗೆ ಕಾಲೇ ಹೋಗ್ತಾ ಇಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಈ ಜಿಯಾ ಬಾಯ್ ಫ್ರೆಂಡ್ ಇರ್ತಾನಲ್ಲ ರಾನ್ ಅಂತ, ಅವ್ನಿಗೆ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಿಲ್ಲ. ಅವಾಗ ಬಂದು ಜಾಂಗ್ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಇರ್ತಾನೆ. ಅವ್ನ ನೋಡಿದ್ರೆ ಜಾಂಗ್ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇವ್ನ್ ಏನಕ್ಕೋ ಬಂದ ಅನ್ನೋ ತರ ಇವ್ನ್ ಕೇಳ್ತಾನೆ. ಹಾಯ್ ಬ್ರೋ ಅಂದ್ಬಿಟ್ಟು ನಕ್ಕೊಂಡೆ ಹೇಳಿದ್ರೆ ಜಾಂಗ್ ಹೇಳ್ತಾನೆ, ಇವಾಗ ಏನಕ್ಕೋ ಬಂದೆ, ನಿನ್ಗೇನು ಹೇಳಿ ಕೆಲಸ ಅಂದಾಗ, ಓ ನಾನಾ ಒಂದ್ ಮುಖ್ಯವಾದ ಫ್ರೆಂಡ್ ನೋಡಕ್ ಬಂದೆ ಅಂತ ಹೇಳ್ಬಿಟ್ಟು ಆ ಕಡೆ ಟೇಬಲ್ ಹತ್ರ ಹೊಟ್ಟೋಗ್ತಾನೆ. ಅಲ್ಲೇ ಜಾಂಗ್ ಅವ್ರ ಫ್ರೆಂಡ್ ಕೂಡ ಕುತ್ಕೊಂಡಿರ್ತಾನೆ. ಅವ್ನ್ ಕೇಳ್ತಾನೆ, ಯಾರೋ ಇವನು, ಅವನ ನೋಡಿ ಯಾಕೋ ನೀನ್ ಇಷ್ಟ ಟೆನ್ಷನ್ ಆಗ್ತಾ ಇದೆ ಅಂದಾಗ, ಅವನೊಬ್ಬ ಸೋಡಾ ಬುಡ್ಡಿ, ಜಿಯಾಗೆ ಬಾಯ್ ಫ್ರೆಂಡ್ ಕಣ ಅವನು. ಆದ್ರೆ ಅವ್ನ ನೋಡಿದ್ರೇನೆ ನನ್ಗಾಗಲ್ಲ, ಪ್ರಪಂಚದಲ್ಲೇ ಒಬ್ಬನ ನಾನು ಹೇಟ್ ಮಾಡ್ತೀನಿ ಅಂತಂದ್ರೆ ಅವ್ನು ಇವನೊಬ್ನೇ ಕಣ ಅಂತ ಹೇಳ್ತಾನೆ. ಆ ಜಾಂಗ್ ಅವ್ರ ಫ್ರೆಂಡ್ ಕೂಡ ತಿರುಗಿ ನೋಡ್ಬಿಟ್ಟು, ಏಯ್ ಯಾಕೋ ಆತರ ಹೇಳ್ತಾ ಇದೀಯಾ, ನೋಡಕ್ ಒಳ್ಳೆ ಒಂಥರನೇ ಇದಾನಲ್ವಾ, ಇನ್ನೇನೋ ನಿನ್ ಪ್ರಾಬ್ಲಮ್ ಅಂದಾಗ, ಏನು ಅವನ ನೋಡಿದ್ರೆ ನಿಂಗೆ ಒಳ್ಳೆ ಒಂಥರ ಕಾಣಿಸ್ತಾನ, ಸೋಡಾ ಬುಡ್ಡಿ ಹೆಂಗಿದಾನ ನೋಡವನು, ಸರಿ ಅವ್ನ ಹೆಂಗಾದ್ರೂ ಹಾಳಾಗೋಗ್ಲಿ, ಆದ್ರೆ ಜಿ ಇನ್ನು ಚಿಕ್ಕವಳು ಕಣೋ, ಅವಳಿಗೇನೋ ಬಾಯ್ ಫ್ರೆಂಡ್ ಅಲ್ಲ ಅಂದಾಗ ಜಾಂಗ್ ಫ್ರೆಂಡ್ ಹೇಳ್ತಾನೆ, ಏನು ಜಿ ಇನ್ನು ಚಿಕ್ಕವಳ, ಅವಳಿಗೆ 25 ವಯಸ್ಸಾಗ್ತಿದೆ ಕಣೋ, ಅವಳಿಗೆಂತ ಒಂದು ಕಂಪನಿ ಬೇಡವಾ, ನೀನ್ ಏನಕ್ಕೆ ಇತ್ರ ಅಂತ ಇದೆಯಾ ಅಂದಾಗ ಇವನಂತಾನೆ, ಕಂಪನಿ ಬೇಡವಾ, ಕಂಪನಿ ಕೊಡಕ್ಕೆ ನಾನು ಮತ್ತೆ ಹೀರೋ ಇದೀವಲ್ಲ, ಇನ್ನೇನ್ ಪ್ರಾಬ್ಲಮ್ ಅಂದಾಗ, ನೀನ್ ಇನ್ನೂ ಅದೇ ನೆನ್ಪಲ್ಲೇ ಇದೆಯಾ, ಸರಿ ಹೋಯ್ತು, ನೀ ಯಾಕೋ ನೀನ್ ಮಾತಾಡೋದೆಲ್ಲ ನೋಡಿದ್ರೆ ನಿನಗೆ ಜಿಯಾ ಅಂದ್ರೆ ಇಷ್ಟ ಅಂತ ಕಾಣಿಸುತ್ತೆ ಅಂತ. ಪಾಪ ಜಾಂಗ್ ಇವಾಗವರೆಗೂ ಆತರ ಒಂದು ಆಲೋಚನೆ ಇರೋದಿಲ್ಲ. ಜಿಯನ್ನ ಸ್ವಂತ ತಂಗಿ ತರನೇ ನೋಡ್ತಾ ಇದ್ದ. ಇಲ್ದೇ ಇರೋ ಆಸೆನೆಲ್ಲ ಸುಮ್ನೆ ಜಾಂಗ್ ಮನ್ಸಲ್ಲಿ ಬೆಳೆಸೋ ತರ ಮಾಡ್ತಾ ಇರ್ತಾನೆ. ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಾ ಇದ್ದವನು ಪಾಪ ಜಾಂಗ್ಗೆ ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಏನೋ ಹೇಳ್ತಾ ಇದ್ಯಾ, ಆತರ ಎಲ್ಲ ಇಲ್ಲ, ನಾನ್ ಕೊನೆವರೆಗೂ ಅವಳ ಜೊತೆ ಒಂದು ಫ್ಯಾಮಿಲಿ ಆಗಿರ್ಬೇಕು ಅನ್ಕೊಂಡಿದೀನಿ ಅಂದಾಗ ಇವ್ನು ಹೇಳ್ತಾನೆ, ನೀನೇನು ಅವನ ಜೊತೆ ಒಡ ಹುಟ್ಟಿರೋನೇನೋ, ನೀನ್ ಹೆಂಗಿದ್ರು ಬೇರೆ ಫ್ಯಾಮಿಲಿಯಿಂದ ಹೋಗಿರೋನೆ, ನೀನ್ ಇವಾಗ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಆಗ್ಬೇಕಂದ್ರೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತ ಬೇರೆ ಹೇಳ್ತಾ ಇರ್ತಾನೆ. ಪಾಪ ಜಾಂಗ್ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಪಾಪ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟ ಅವನು. ಅದಾದ್ಮೇಲೆ ಅವ್ನಿಗೆ ಮನೆಗೆ ಬರ್ತಾನೆ. ಅವನೋಗ್ಬಿಟ್ಟು ಅವ್ರ ಮನೆ ಡೋರ್ ಓಪನ್ ಮಾಡ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಹೀರೋಯಿನ್ ಬಂದು ಡೋರ್ ಓಪನ್ ಮಾಡ್ಬಿಟ್ಟು, ಏಯ್ ಜಾಂಗ್, ಹೀರೋ ಏನಾದ್ರು ಕಾಲ್ ಮಾಡಿದ್ನಾ, ಏನಾದ್ರು ವಿಷಯ ತಿಳಿಸಿದ್ನಾ ಅಂತ ಹೇಳಿದಾಗ, ಇಷ್ಟೊತ್ತು ಪಾಪ ಚೆನ್ನಾಗೇ ಮಾತಾಡ್ತಾ ಇದ್ದ, ಇಷ್ಟು ದಿನ ಚೆನ್ನಾಗೇ ಮಾತಾಡ್ತಾ ಇದ್ದ, ಆದ್ರೆ ಲೂಸ್ ನನ್ ಮಗ ಅವ್ರ ಫ್ರೆಂಡ್ ಮಾಡಿರೋ ಕೆಲ್ಸದಿಂದ ಪಾಪ ಇವ್ನಿಗೆ ಮುಖ ಕೊಟ್ಟು ಮಾತಾಡಕ್ಕೂ ಆಗ್ತಾ ಇಲ್ಲ. ಇಲ್ಲ ಅವನು ನನ್ಗೆ ಕಾಲ್ ಮಾಡಿಲ್ಲ ಅಂತ ಸ್ವಲ್ಪ ಬಿಂಕವಾಗೆ ಮಾತಾಡ್ತಾನೆ. ಹೀರೋಯಿನ್ ಕೇಳ್ತಾಳೆ, ಇಲ್ಲ ನಾನು ಕೂಡ ಟ್ರೈ ಮಾಡ್ತಾನೆ ಇದೀನಿ ಕಣೋ, ಯಾಕೋ ಅವ್ನಿಗೆ ಕಾಲೇಜ್ ರೀಚ್ ಆಗ್ತಾ ಇಲ್ಲ ಅಂದಾಗ, ಓ ಹೌದಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬೈವಾಗ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾನೆ. ಆದ್ರೆ ಪಾಪ ಅವ್ನ ಕೈಲಿ ಇವಾಗ ಫ್ರೀ ಆಗಿರಕ್ಕೆ ಆಗ್ತಾ ಇಲ್ಲ. ಬ್ರಷ್ ಮಾಡೋವಾಗೂ ಹೀರೋಯಿಂದೇ ನೆನಪು, ಸ್ನಾನ ಮಾಡ್ಬೇಕಾದ್ರೂ ಹೀರೋಯಿಂದೇ ನೆನಪು, ಏನ್ ಈ ತರ ಒಂದು ಆಲೋಚನೆ ಬರ್ತಾ ಇದೆ ಅನ್ನೋ ತರ ಅವನೇ ಫೀಲ್ ಆಗ್ತಾ ಇರ್ತಾನೆ. ಅವನ ಹತ್ರ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಹೀರೋಯಿನ್ ಮನೆ ಒಳಗಡೆ ಬಂದಿರ್ತಾಳೆ. ಅವಳು ಬಂದಿದ್ದಾಳೆ ಅಂತ ಅವನಿಗೆ ಗೊತ್ತಿಲ್ಲ. ಹಂಗೆ ಒಂದು ಫೋರ್ಸ್ ಅಲ್ಲಿ ಬಂದು ಅವಳಿಗೆ ಡಿಕ್ಕಿ ಹೊಡೆದ್ ಬಿಡ್ತಾನೆ. ಆಮೇಲೆ ಅವ್ನು ಕೇಳ್ತಾನೆ, ನೀನ್ ಏನಕ್ ಬಂದಿದ್ಯಾ ಅಂದಾಗ ಅವಳು ಅಂತಾಳೆ, ಏ ಜಾಂಗ್ ಏನಿಲ್ಲ ಕಣೋ, ವಾಟರ್ ಮಿಲನ್ ಕಟ್ ಮಾಡಿದೆ, ಬೇಕೇನೋ ಕೇಳೋಣ ಅಂತ ಬಂದೆ ಅಂದಾಗ ಅವನಿಗೆ ಬೈವಾಗಿ, ಬೇಡ ನನ್ಗದೆಲ್ಲ ಏನು ಬೇಡ, ನೀನ್ ಫಸ್ಟ್ ಇದನ್ನ ಎತ್ಕೊಂಡು ಹೋಗು ಅಂತ ಹೇಳಿ ಭಯ ಪಟ್ಕೊಂಡು ಹಂಗೆ ರೂಮ್ ಒಳಗಡೆ ಓಡೋಗ್ತಾನೆ. ಇವ್ನ್ ಯಾಕೆ ಇತರ ಮಾಡ್ತಾ ಇದ್ದಾನಂತ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇವ್ನ್ಗೇನ್ ಮೆಂಟಲ್ ಅನ್ನೋ ತರ ನೋಡ್ತಾ ಇರ್ತಾಳೆ. ಇವ್ನ್ ಟಕ್ಕಂತ ರೂಮ್ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡು ಕೆಡೆ ಕುತ್ಕೊಂಡು ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಆದ್ರೆ ಇವ್ರು ಸ್ಕೂಲ್ ಡೇಸ್ ಅಲ್ಲಿ ನಡೆದಿರೋ ಒಂದು ವಿಷಯ. ಹೀರೋ ಬಂದು ಟೇಬಲ್ ಹತ್ರ ಕುತ್ಕೊಂಡು ಅವ್ನ ಪಾಡ್ಕೊಂಡು ಓದ್ತಾ ಇರ್ಬೇಕಾದ್ರೆ ಜಾಂಗ್ ಬಂದು ಅಲ್ಲಿರೋ ಚೇರ್ ಮೇಲೆ ನಿಂತ್ಕೊಂಡು ಏನೋ ಮಾಡ್ತಾ ಇರ್ತಾನೆ. ಇವಳಂಗೆ ರೂಮ್ ಒಳಗಡೆ ಒಳ್ಳೆ ಬೆಕ್ಕು ಮರಿ ತರ ಹಂಗೆ ಕಾಲಲ್ಲೇ ಬರ್ತಾ ಇರ್ತಾಳೆ. ಮಣ್ಕಾಳಲ್ಲೇ ನಡ್ಕೊಂಡ್ ಬರ್ತಾ ಇದ್ರೆ ಹೀರೋ ಏನ್ ಅರ್ಥ ಆಗ್ತಾಳೆ, ಇವಳ ಯಾಕೆ ಈ ತರ ಹೋಗ್ತಿದ್ದಾಳೆ ಅಂತ. ಆದ್ರೆ ಇವಳ ಚೇರ್ ಹತ್ರ ಹೋದಳು ಟಕ್ಕಂತ ಜಾಂಗ್ ದುಡ್ಡು ಶಾರ್ಟ್ಸ್ ನ ಇಳಿದ್ ಬಿಟ್ಬಿಡ್ತಾಳೆ. ಜಾಂಗ್ ಇಲ್ಲಿ ಭಯ ಪಡ್ತಾನೆ ಇಲ್ಲೋ, ಟಕ್ಕಂತ ಹೀರೋ ಓಡ್ ಬಂದು ಫಸ್ಟ್ ಹೀರೋಯಿನ್ ಕಣ್ಣ ಮುಚ್ತಾ ಇರ್ತಾನೆ. ಅವಳಿಗಂತೂ ಬಿದ್ದು ನಗ್ತಾ ಇರ್ತಾಳೆ. ಜಾಂಗ್ ಟೆನ್ಷನ್ ಆಗ್ಬಿಟ್ಟು, ನೀನೆಲ್ಲ ಹುಡುಗಿನ, ನೀನೆಲ್ಲ ಕುಟಿ ಪಿಚ್ಚ ಚಿಕ್ಕಣೆ ಅಂತ ಹೇಳಿ ಬೈತಾ ಇರ್ತಾನೆ. ಇವಾಗ ಅದನ್ನ ನೆನ್ಸ್ಕೊಂಡು, ಚಿಕ್ಕ ವಯಸ್ಸಲ್ಲಿ ನಾವ್ ಆತರ ಎಲ್ಲ ಇದ್ದಿದೀವಲ್ಲ, ಇವಾಗ ಯಾಕೆ ಅವಳನ್ನ ನೋಡಿದ್ರೆ ನಾನು ಅಷ್ಟೊಂದು ಭಯ ಪಡ್ತಾ ಇದೀನಿ ಅನ್ನೋ ತರ ಇರ್ತಾನೆ. ಹಂಗೆ ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡ್ಕೊಂಡು ಅದನ್ನ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಮನ್ಸಲ್ಲ ಹೀರೋ ಹತ್ರನೇ ಇರುತ್ತೆ. ಅವ್ನಿಗೆ ಏನಾಯ್ತೋ ಏನೋ, ಯಾಕೆ ಅವ್ನ್ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಅಂತ. ಜಾಂಗ್ ಹತ್ರ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ಬೇಕಾದ್ರೆ ಜಾಂಗ್ ಹೇಳ್ತಾನೆ, ನೀನ್ ಯಾಕೆ ಅವ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ, ಮೋಸ್ಟ್ಲಿ ಅವ್ರ ಅಮ್ಮನ ಮತ್ತೆ ತಂಗಿನ ಕನ್ವಿನ್ಸ್ ಮಾಡಕ್ಕೆ ಪಾಪ ಟೈಮ್ ತಗೊಳ್ತಾ ಇದೆಯೋ ಏನೋ ಅಂದಾಗ ಇವಳಂಗೆ ಹತ್ರ ಬಂದ್ಬಿಟ್ಟು ಹೇಳ್ತಾಳೆ, ಒಂದ್ ವೇಳೆ ಅವ್ರ ಅಮ್ಮನ ಮತ್ತೆ ಅವ್ರ ತಂಗಿನ ಕನ್ವಿನ್ಸ್ ಮಾಡಕ್ ಆಗಿಲ್ಲ ಅಂದ್ರೆ ಅಂತ ಕೇಳಿದಾಗ ಜಾಂಗ್ ಹಂಗೆ ತಿರುಗಿ ನೋಡ್ತಾನ. ಇವಳು ಬಂದು ಮುಖನ ಹತ್ರ ಇಟ್ಕೊಂಡಿರೋದ್ರ ನೋಡ್ಬಿಟ್ಟು ಹಂಗೆ ಅವಳನ್ನ ದೂರ ತಳ್ಬಿಟ್ಟು, ಆತರ ಎಲ್ಲ ಏನಿಲ್ಲ, ಆದಷ್ಟು ಬೇಗ ಅವ್ನ್ ಬಂದ್ಬಿಡ್ತಾನೆ ಅಂತ ಹೇಳಿ ಅವ್ನ್ ಪಾಡ್ಗೊಂಡ್ ಕೂತಿರ್ಬೇಕಾದ್ರೆ ಇವಳು ಸರಿ ತಿನ್ನು, ವಾಟರ್ ಮಿಲನ್ ತಿನ್ನು ಅಂತ ಕೊಟ್ಟಾಗ ಅವ್ನ್ ಕೂಡ ಚಿಕ್ಕ ವಯಸ್ಸಲ್ಲಿ ಯಾವ ತರ ತಿಂತಾ ಇದ್ನೋ ಅದೇ ತರ ಜಿಯಾ ಸ್ಪೂನ್ ಅಲ್ಲೇ ತಿನ್ಬಿಡ್ತಾನೆ. ಇದನ್ಬಿಟ್ಟು ಜಿಯಾ ಹೇಳ್ತಾಳೆ, ಏಯ್ ಅದು ನನ್ ಸ್ಪೂನ್ ಕಣೋ ಅಂದಾಗ ಅವ್ನ್ ಬಂದ್ಬಿಟ್ಟು ಏನಿಲ್ಲ ಪರವಾಗಿಲ್ಲ ಅಂದಾಗ, ಸರಿ ಆಯ್ತು ನೀನ್ ಅದ್ರಲ್ಲೇ ತಿನ್ನು, ನಾನು ಬೇರೆ ಸ್ಪೂನ್ ಎತ್ಕೊಳ್ತೀನಿ ಅಂತ ಎತ್ಕೊಳಕ್ ಹೋದಾಗ ಅವ್ನ ಅಂತಾನೆ, ಏನು ನಾನೇನ್ ಅಷ್ಟು ಡರ್ಟಿನ, ನನ್ ಸ್ಪೂನ್ ಅಲ್ಲಿ ನೀನ್ ತಿನ್ನಲ್ವಾ ಅಂತ ಕೇಳಿದಾಗ ಅವಳು ಹಂಗೆ ತಿರುಗಿ ನೋಡ್ಬಿಟ್ಟು, ಹೌದು ನೀನ್ ಡರ್ಟಿನೇ, ಅದ್ರಲ್ಲಿ ನಿನ್ ಸ್ಪಿಟ್ ಎಲ್ಲ ಇರುತ್ತೆ ತಾನೆ, ನೀನ್ ಅದ್ರಲ್ಲೇ ತಿನ್ನೋ, ನಾನು ಬೇರೆ ಸ್ಪೂನ್ ಎತ್ಕೊ ಬರ್ತೀನಿ ಅಂತ ಹೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ಸಿಂಗಪುರ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋ ಬಂದು ಆಸ್ ಯೂಶುವಲ್ ಅವ್ನ ಏನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾನೆ. ಯಾವಾಗೂ ಇವನೇ ಅವ್ರ ತಂಗಿಗೆ ಊಟ ಹಾಕೊಡೋದು. ಆದ್ರೆ ಇವತ್ತು ಹಾಕೊಡಕ್ ಹೋದ್ರೆ ಅವ್ರ ತಂಗಿ ಅವಳ ಪಾಡ್ಗಳು ಊಟ ಹಾಕೊಂತಾ ಇರ್ತಾಳೆ. ಅಷ್ಟೇ ಅಲ್ಲ ಇವಳ ತಂಗಿಗೆ ಅಂದ್ರೆ ನಮ್ ಹೀರೋ ಅವ್ರ ತಂಗಿಗೆ ಅಂತದ್ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಎಲ್ಲರ ಮೇಲೆ ಉರ್ದುನೆ ಮಾತಾಡ್ತಾ
ಮಾತಾಡ್ತಾ ಇರ್ತಾಳೆ, ತುಂಬಾ ಕೋಪದಲ್ಲೇ ಮಾತಾಡ್ತಾಳೆ. ಬಟ್ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಪಾಪ ಅವಳಿಗೆ, ಯಾಕಂದ್ರೆ ಅವ್ರೆಲ್ಲ ಅವ್ರ ಅಮ್ಮ ಹತ್ರ ಕಲ್ತಿರೋದೇ ತಾನೆ. ಅವ್ರ ತಂಗಿ ಬಂದ್ಬಿಟ್ಟು ಅವ್ರ ಅಣ್ಣನ ಸಿಂಗಾಪುರ್ಗೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅಣ್ಣ ಅಣ್ಣ ಅಂತ ಇದ್ದವಳು ಇವಾಗ ಅವ್ರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ದಂಗೆ ಇರುತ್ತೆ. ಹೀರೋ ಅವರಮ್ಮ ಕೂಡ ಇನ್ನು ಬಾಯ್ ಬಿಟ್ಟು ಹೇಳಿಲ್ಲ ನೀನು ಚೈನಾಗೆ ಹೋಗು ಇರು ಅಂತ. ಆದ್ರೆ ಒಂಥರ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊಟ ಮಾಡೋದಿಲ್ಲ, ಅಳ್ಕೊಂಡ್ ಕುತ್ಕೊಳ್ಳೋದು, ಒಂಥರ ಗೋಜಾಡ್ತಾ ಇರೋದು, ಆತರ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಹೀರೋ ಈ ಸತಿ ತುಂಬಾನೇ ಮೈಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿರ್ತಾನೆ. ನಾನು ಹೋಗಿ ಈ ಸತಿ ಅಪ್ಪ ಜೊತೆನೆ ಇರೋದು, ನಾನು ಚೈನಾಗೆ ಹೋಗ್ಬೇಕು ಅಂತ ಪಾಪ ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಬಂದವಳು ಸ್ಟುಡಿಯೋ ನಲ್ಲಿ ಇರ್ಬೇಕಾದ್ರೆ ಅವಳ ಜೊತೆಗೆ ಒಂದು ಸೀನಿಯರ್ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಮತ್ತೆ ಅವಳ ಬಾಯ್ ಫ್ರೆಂಡ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೂ ಅಷ್ಟೇ ಹೀರೋಯಿನ್ ಬಂದು ಹೀರೋ ಬಗ್ಗೆನೇ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಆ ಸೀನಿಯರ್ ಅವ್ರ ಬಾಯ್ ಫ್ರೆಂಡ್ ಹೇಳ್ತಾನೆ, ನೀವಿಬ್ರು ಮಾತಾಡ್ಕೊಳ್ಳೋದನ್ನ ನೋಡಿದ್ರೆ, ಅಂದ್ರೆ ಅವ್ರ ಬಗ್ಗೆ ನೀನ್ ಹೇಳ್ತಾ ಇರೋದನ್ನ ನೋಡಿದ್ರೆ ನನಗೆ ಯಾಕೋ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನೀನಷ್ಟೇ ಅಣ್ಣ ಅಂತಂದ್ರೆ ಕೂಡ ನಿಮ್ ಮಧ್ಯೆ ಒಂದು ಬ್ಲಡ್ ರಿಲೇಶನ್ಶಿಪ್ ಇಲ್ಲ. ಸೊ ಬ್ಲಡ್ ರಿಲೇಶನ್ಶಿಪ್ ಇಲ್ಲ ಅಂತಂದ್ರೆ ಅದು ಬ್ರದರ್ ಆಗೋ ಚಾನ್ಸಸ್ ಇಲ್ವಲ್ಲ, ಬೇರೆನೋ ನಡೀತಾ ಇದೆ ಅನ್ನತ್ರ ಅಂದಾಗ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ಅದಕ್ಕಂತ ಅವನ ಡೈರೆಕ್ಟ್ ಆಗಿ ಹೊಡಿಯಕ್ ಆಗೋದಿಲ್ವಲ್ಲ. ಅಲ್ಲಿ ಕೆಳಗಡೆ ಬಿದ್ರೆ ಒಂದ್ ಕಡ್ಡಿನ ಎತ್ಕೊಂಡಂಗೆ ಟೇಬಲ್ ಮೇಲೆ ಹೊಡಿತಾಳೆ. ಅವನನ್ನ ಭಯ ಪಡಿಸೋತರ. ಅವ್ನು ಕೂಡ ಓಕೆ ಓಕೆ ಕೂಲ್ ಕೂಲ್ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ತಾನೆ. ಬಟ್ ಹೀರೋಯಿನ್ ಇದುವರೆಗೂ ಹೀರೋ ಬಗ್ಗೆನೇ ನೆನಪು. ಮನೆಗ್ ಬಂದ್ಮೇಲೂ ಅಷ್ಟೇ, ಇವತ್ತು ಅವ್ನು ಬರ್ತೀನಿ ಅಂತ ಹೇಳದ್ನಲ್ಲ, ಯಾಕೆ ಇನ್ನೂ ಬಂದಿಲ್ಲ, ಇಷ್ಟೊತ್ತಾಯ್ತು, ಇಷ್ಟೊತ್ತಿಗೆ ಫ್ಲೈಟ್ ಬಂದಿರ್ಬೇಕಲ್ವಾ ಅಂತ ಹೇಳಿ ಫೋನ್ ಎಲ್ಲ ನೋಡ್ತಾಳೆ. ರಿಪೀಟೆಡ್ ಆಗಿ ಕಾಲ್ ಟ್ರೈ ಮಾಡ್ತಿದ್ದಾಳೆ. ಪಾಪ ಅವ್ನಿಗೆ ಕಾಲೇ ರೀಚ್ ಆಗ್ತಾ ಇಲ್ಲ. ಊಟ ಮಾಡೋಣ ಅಂತ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಅವಳಿಗೆ ಊಟ ಮಾಡಕ್ಕೂ ಇಷ್ಟ ಆಗ್ತಾ ಇಲ್ಲ. ಇಷ್ಟೊತ್ತಿಗೆ ಬಂದಿರ್ಬೇಕು, ಯಾಕೆ ಬಂದಿಲ್ಲ ಅಂತ ಅವ್ರ ಫ್ರೆಂಡ್ಸ್ ಹತ್ತೆಲ್ಲ ಪೇಚಾಡ್ಕೊಂಡಿದ್ದವಳು. ಇಲ್ಲ ನನ್ಗೆ ಊಟನೂ ಬೇಡ ಏನು ಬೇಡ ಅಂತ ಹಂಗೆ ಬೇಜಾರ್ ಮಾಡ್ಕೊಂಡು ರೂಮ್ ಒಳಗಡೆ ಹೊರಟೋಗ್ತಾಳೆ. ಅದೇ ಟೈಮ್ಗೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳಿಸ್ಕೊಂಡು ರಿಯಾಗು ಮತ್ತೆ ಸೆಲೆಬ್ರಿಟಿ ಹುಡುಗಿಗೆ ಸಕ್ಕ ಸಂತೋಷ ಆಗ್ಬಿಡುತ್ತೆ. ಹೀರೋನೇ ಬಂದಿರೋದು ಅಂತ ದಡ ಬಿಡೋದು ಅಂತ ಹೋಗಿ ಡೋರ್ನ ಓಪನ್ ಮಾಡಿದ್ರೆ ಬಂದಿರೋದು ಝ್ಯಾಂಗೋ. ಅಯ್ಯೋ ಝ್ಯಾಂಗ್ ಅನ್ನತ್ರ ಝ್ಯಾಂಗ್ ಕೂಡ ಒಳಗಡೆ ಬಂದಿದ ತಕ್ಷಣ ಕೇಳೋದು ಹೀರೋ ಬಂದ್ಬಿಟ್ನಾ ಅಂತ. ಈ ತರ ರಾತ್ರಿ ಪೂರ್ತಿ ಅವರು ಹೀರೋ ಬರ್ತಾನೆ ಅಂತ ಪಾಪ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವತ್ತು ಹೀರೋ ಬಂದೇ ಇರೋದಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಇವತ್ತೇ ಅವ್ರ ಅಮ್ಮದು ಡೆತ್ ಆನಿವರ್ಸರಿ. ಸೊ ಅವ್ರ ಮುಂದೆ ಊದಿನ ಗಡ್ಡೆ ಎಲ್ಲ ಅಂಟಿಸ್ಬಿಟ್ಟು ಅವ್ರ ವಿಶ್ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾರೆ. ಆಗ ಜಿ ಅವರಪ್ಪ ಹೇಳ್ತಾರೆ, ಜಿಯಮ್ಮ ಇವತ್ತು ರಿಲೇಷನ್ಸ್ ಎಲ್ಲರೂ ಬರ್ತಾರೆ, ಅವ್ರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ರೆಸ್ಟೋರೆಂಟ್ ಅಲ್ಲಿ ಊಟಕ್ಕೆಲ್ಲ ಅರೇಂಜ್ ಮಾಡ್ಬಿಟ್ಟಿದೀನಿ ಅಂತ ಹೇಳಿದಾಗ ಜಯ ಹೇಳ್ತಾಳೆ, ಅಪ್ಪ ನೀನ್ ಖಂಡಿತ ಅವ್ರನ್ನೆಲ್ಲ ಕರ್ದಿದ್ಯಾ, ಅವರೆಲ್ಲ ಬಂದೇ ಬರ್ತಾರ, ಅಯ್ಯೋ ಅವರೆಲ್ಲ ಮಾತಾಡಿನೇ ನನ್ನ ಸಾಯಿಸ್ಬಿಡ್ತಾರೆ ಅಂದಾಗ ಅಜ್ಜಿ ಅವರಪ್ಪ ಹೇಳ್ತಾರೆ, ಏನು ಮಾಡಕ್ಕಾಗಲ್ಲಮ್ಮ, ಒಂದಿನ ನೀನ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ. ಸರಿ ಆಯ್ತು ಅಂತ ಹೇಳ್ತಾರೆ. ಇವಾಗ ಹಂಗೆ ಅವ್ರ ರೆಸ್ಟೋರೆಂಟ್ ಅಲ್ಲಿ ತೋರಿಸಿದಾಗ ರೆಸ್ಟೋರೆಂಟ್ ಫುಲ್ ಆಗಿ ಅವ್ರ ರಿಲೇಷನ್ಸ್ ಇರ್ತಾರೆ. ಎಲ್ಲರೂ ಕುತ್ಕೊಂಡಿರ್ತಾರೆ. ಈ ಮಕ್ಳಿಬ್ರು ಅಂದ್ರೆ ನಮ್ ಜಿಯಾ ಮತ್ತೆ ಝ್ಯಾಂಗ್ ಇಬ್ರು ಒಳ್ಳೆ ಮಕ್ಳ ತರ ಎಲ್ಲಾರ ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ. ಒಂದೊಂದ್ ಟೇಬಲ್ ಹತ್ರನು ಹೋಗಿ ಒಬ್ಬೊಬ್ರ ಹತ್ರನು ನಗ್ದು ಮಾತಾಡ್ತಾ ಇರ್ತಾರೆ. ಆತರ ಮಾತಾಡ್ತಾ ಇರ್ಬೇಕಾದ್ರೆ ಝ್ಯಾಂಗ್ಗೆ ಇನ್ನೊಂದ್ ಆಂಟಿ ಇರ್ತಾರೆ. ಮೊನ್ನೆ ದುಡ್ಡು ತಗೊಂಡೋದ್ರಲ್ಲ ಅವರೆಲ್ಲ ಇನ್ನೊಂದ್ ಆಂಟಿ ಇರ್ತಾರೆ. ಅವ್ರು ಬಂದ್ ಝ್ಯಾಂಗ್ ನ ಕರೆದು ಕೂರ್ಸ್ಕೊಂಡು ಅವ್ನ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ಬಿಟ್ಟು, ಪರವಾಗಿಲ್ಲ ಕಣೋ, ತುಂಬಾನೇ ಹ್ಯಾಂಡ್ಸಮ್ ಆಗ್ಬಿಟ್ಟಿದ್ಯಾ, ಫಾರಿನ್ ಎಲ್ಲ ಓದ್ಕೊಂಡ್ ಬಂದಿದ್ಯಾ, ಹಿಂಗೆ ಗರ್ಲ್ ಫ್ರೆಂಡ್ಸ್ ಎಲ್ಲ ಇದ್ದಾಳ ಅಂತ ಕೇಳಿದಾಗ ಝ್ಯಾಂಗ್ ಹೇಳ್ತಾನೆ, ಅಯ್ಯೋ ಗರ್ಲ್ ಫ್ರೆಂಡಾ, ಅದಕ್ಕೆಲ್ಲ ನನ್ಗೆಲ್ಲ ಟೈಮು ಬಿಸ್ನೆಸ್ ನೋಡ್ಕೊಳಕ್ಕೆ ಸರಿ ಹೋಗಿದೆ ಅಂದಾಗ ಅವ್ರ ಅಂತಾರೆ, ನಿನ್ಗೆಲ್ಲ ಏನಕ್ಕೋ ಗರ್ಲ್ ಫ್ರೆಂಡ್, ಅದೇ ಜಿಯಾ ಇದ್ದಾಳಲ್ಲ, ಅವಳು ಸ್ಕೂಲ್ ಓದ್ಬೇಕಾದ್ರೆ ಅಂದ್ರೆ ಚಿಕ್ಕ ಹುಡುಗಿಯಾಗಿರ್ಬೇಕಾದ್ರೆ ನೋಡಕ್ಕೆ ಅಷ್ಟು ಚೆನ್ನಾಗಿರ್ಲಿಲ್ಲ, ಆದ್ರೆ ಇವಾಗ ತುಂಬಾ ಚೆನ್ನಾಗಿದ್ದಾಳಲ್ಲ ಕಣೋ, ಅವಳನ್ನ ಮದುವೆ ಮಾಡ್ಕೊಂಡ್ಬಿಡ್ಬೋದು ಅಂದಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಜಿಯಾ ನಗ್ತಾ ಇರ್ತಾಳೆ. ಆಕ್ಚುಲಿ ಪಾಯಿಂಟ್ಸ್ ಗೆಲ್ಲ ಅವಳು ಸೀರಿಯಸ್ ಆಗೋದೇ ಇಲ್ಲ. ಆದ್ರೆ ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಚಿಕ್ಕ ವಯಸ್ಸಲ್ಲಿ ಅವಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ, ಅದನ್ನ ಇಟ್ಕೊಂಡು ಅವ್ರ ಆಂಟಿ ಹತ್ರ ಜಗಳ ಮಾಡ್ತಾಳೆ. ನಾನೇನ್ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಲ್ಲ ಏನಿರ್ಲಿಲ್ವೇ, ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ ಅನ್ನೋ ಹತ್ರ ಅವ್ರ ಹತ್ರ ಜಗಳ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಇನ್ನೊಂದು ಟೇಬಲ್ ಆಗಿ ಹೋಗಿ ಮಾತಾಡ್ತಾ ಇದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅವ್ರವ್ರು ಕ್ವೆಶನ್ ಮೇಲೆ ಕ್ವೆಶನ್ ಹಾಕಿ ಸಾಯಿಸ್ತಾ ಇರ್ತಾರೆ. ಅಯ್ಯೋ ಇದಕ್ ಮೇಲೆ ನಾನು ಇಲ್ಲಿ ಕೂತ್ಕೊಂಡಿದ್ರೆ ಆಗಲ್ಲ ಅಂತ ಅವಳ ಪಾಡ್ಗಳು ಒಂದು ಐಸ್ ಕ್ರೀಮ್ ನ ತಗೊಂಡು ಟೆರಸ್ ಮೇಲೆ ಹೊರಟೋಗ್ತಾಳೆ. ಚಿಕ್ಕ ವಯಸ್ಸಲ್ಲಿ ಹೀರೋ ಬರ್ತಾ ಇದಾನ ಇಲ್ಲ ಅಂತ ಹೇಳಿ ಅವಳು ಹೆಂಗ್ ವೇಟ್ ಮಾಡ್ತಾ ಇದ್ಲು, ಇವಾಗ ಅದೇ ತರನೇ ವೇಟ್ ಮಾಡ್ತಾ ಇರ್ತಾಳೆ. ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ಅದೇ ಟೈಮ್ಗೆ ಝ್ಯಾಂಗ್ ಕೂಡ ಬರ್ತಾನೆ. ಹೆಂಗೋ ಅವ್ರ ಟೈಮ್ಗೆ ಎಸ್ಕೇಪ್ ಆಗಿ ಬಂದ್ಬಿಡಿದೆ ಅಂತ ಕಾಣಿಸುತ್ತೆ. ಮೇಲೆ ಅವ್ರ ತಲೆ ತಿಂತಾರೆ ಅಂತಾನೆ ಅರ್ಧ ಬಂದ್ಬಿಟ್ಟ ಅಂದಾಗ ಇವಳು ಅಂತಾಳ, ಅಯ್ಯೋ ನನ್ ಕೈಲಿ ಇನ್ ಮೇಲೆ ಅಲ್ಲಿ ಇರಕ್ ಆಗಲ್ಲಪ್ಪ, ನನಗಂತೂ ಅವ್ರ ಹತ್ರ ನಗ್ದು ಮಾತಾಡಿ ಕೆನ್ನೆಲ್ಲ ನೋವು ಬಂದ್ಬಿಡಿದೆ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಹೌದೌದು ನನಗೂ ಹಂಗೆ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಬಂದ್ಬಿಟ್ಟೆ. ನಿಮ್ ಅತ್ತೆ ಅವ್ರು ಇದಾರಲ್ಲ ಇಬ್ರು, ಅವ್ರಂತೂ ಅವ್ರು ಹೆಣ್ಮಕ್ಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋ ತರ ಮಾತಾಡ್ತಾ ಇದಾರೆ. ಚಿಕ್ಕ ವಯಸ್ಸಲ್ಲಿ ನನ್ನ ಕೇರ್ ಕೂಡ ಮಾಡ್ತಾ ಇರ್ಲಿಲ್ಲ, ಮನೆ ಕೆಲ್ಸದೊಂದ್ ತರ ನೋಡ್ತಾ ಇದ್ರು, ಆದ್ರೆ ಇವಾಗ ಆತರ ಮಾತಾಡ್ತಾ ಇದಾರೆ ಅಂದಾಗ ಜಿಯಾ ಹೇಳ್ತಾಳೆ, ಹೌದು ಇವಾಗ ನೀನು ಬಂಗಾರದ ಮೊಟ್ಟೆ ಇಡೋ ಬಾತ್ಕೋಳಿ ಇದ್ದಂಗೆ, ನೀನೇನ್ ಯಾರ್ ತಾನೇ ಬಿಟ್ಕೊಡ್ತಾರೆ ಅನ್ನೋ ತರ ಕೇಳಿದಾಗ ಇಬ್ರು ಹಂಗೆ ಮಾತಾಡ್ಕೊಂಡಿರ್ಬೇಕಾದ್ರೆ ಝ್ಯಾಂಗ್ ಬಂದು ಹೀರೋಯಿನ್ ಕೈಲಿರೋ ಐಸ್ ಕ್ರೀಮ್ ನೇ ನೋಡ್ತಾ ಇರ್ತಾನ. ಅದನ್ನ ಗಮನಿಸ್ಬಿಟ್ಟು ಅವಳು, ಓ ನಿನ್ಗೆ ಐಸ್ ಕ್ರೀಮ್ ಬೇಕಾ, ತಗೊಳ್ಳೋ ನೀನು ತಿನ್ನು ಅಂತ ಹೇಳ್ಬಿಟ್ಟು ಬಾಯ ಹತ್ರ ಎತ್ಕೊಂಡು ಹೋಗ್ತಾಳೆ. ಅವ್ನು ಕೂಡ ಸರಿ ತಿನ್ನೋಣ ಅಂದ್ಬಿಟ್ಟು ಬಾಯಿಡಷ್ಟರಲ್ಲಿ ಇವಳು ಬಂದು ಟಕ್ಕಂತ ಎತ್ಕೊಂಡು, ಬೇಡ ನಾನು ಇದನ್ನ ಎಂಜಲ್ ಮಾಡ್ಬಿಟ್ಟಿದೀನಿ, ನಿನ್ ಬೇರೆ ಐಸ್ ಕ್ರೀಮ್ ಆಮೇಲೆ ಇಸ್ಕೊಡ್ತೀನಿ ಅಂತ ಎತ್ಕೊಂಡ್ಬಿಡ್ತಾಳೆ. ಅವ್ನಿಗೆ ಶೇಪ್ ಔಟ್ ಆಗ್ಬಿಡುತ್ತೆ. ಆತರ ಎಲ್ಲ ಏನಿಲ್ಲ, ನಾನ್ ಕೂಡ ಐಸ್ ಕ್ರೀಮ್ ನ ತಿಂತೀನಿ ಅನ್ನೋ ತರನೇ ಹೇಳ್ತಾನೆ. ಇವಾಗ ಇನ್ನೊಂದ್ ಕಡೆ ಜಿಯಾ ಅವ್ರ ಮನೆಯಲ್ಲೇ ರಿಲೇಷನ್ಸ್ ಎಲ್ಲ ಹೋಗಿದ್ದಾಯ್ತು. ಅವತ್ತು ನೈಟ್ ಈ ನದಿ ಕಡೆ ಈ ಕೆರೆ ಕಡೆ ಬಂದು ಏನೋ ರಿಚುವಲ್ಸ್ ಏನೋ ಮಾಡ್ಬೇಕು, ಸೊ ಏನೋ ಪೇಪರ್ಸ್ ಎಲ್ಲ ಏನೋ ಕೊಟ್ಟಿರ್ತಾರೆ, ಅಲ್ಲಿ ಬೆಂಕಿ ಎಲ್ಲ ಹಾಕ್ಬಿಟ್ಟು ರಿಚುವಲ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ಇವ್ರಿಬ್ರು ಹೋಗಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಏನೋ ಡ್ರಿಂಕ್ಸ್ ಏನೋ ಕೊಟ್ಟಿರ್ತಾರೆ, ಅಲ್ಲಿ ನೀರಲ್ಲಿ ಹಾಕಕ್ಕ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಇವ್ರಿಬ್ರು ಅಲ್ಲಿ ಕೂತ್ಕೊಂಡು ಕತೆಗಳು ಮಾತಾಡ್ಕೊಂಡು ಅದನ್ನ ಡ್ರಿಂಕ್ಸ್ ಮಾಡ್ಕೊಂಡಿರ್ತಾರೆ. ತುಂಬಾನೇ ಸ್ಟ್ರಾಂಗ್ ಆದ ಡ್ರಿಂಕ್ಸ್ ಅಂತ ಕಾಣುತ್ತೆ. ಸ್ವಲ್ಪ ಹೊತ್ತಿಗೆ ಹೀರೋಯಿನ್ ಬಂದು ಫುಲ್ ಫ್ಲಾಟ್ ಆಗ್ಬಿಡ್ತಾಳೆ. ಫುಲ್ ಟೈಟ್ ಆಗಿ ಬಿದ್ದೋಗ್ಬಿಟ್ಲು. ಝ್ಯಾಂಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವನೇ ಹೆಗಲ್ ಮೇಲೆ ಎತ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೇಳ್ತಾನೆ, ಏಯ್ ಜಿಯಾ ನಿನ್ಗೇನಾದ್ರೂ ವಾಮಿಟ್ ಬರೋ ತರ ಇದ್ರೆ ನನ್ಗೆ ಹೇಳ್ಬಿಡು, ನನ್ ಮೇಲೆ ಏನಾದ್ರು ಎತ್ಬಿಟ್ಟಿ ಅಂತ ಹೇಳ್ತಾನೆ. ಅವಳು ಕೂಡ ಹಂಗೆ ಫುಲ್ ಅವಳು ನಿಧಾನದಲ್ಲೇ ಇಲ್ಲ, ಫುಲ್ ಟೈಟ್ ಆಗ್ಬಿಟ್ಟಿರ್ತಾಳೆ. ಅವ್ನು ಹಿಡ್ಕೊಂಡಿದೀನಿ ಅನ್ನೋ ಹೆಸರಲ್ಲಿ ಕತ್ತನ ಹಾಕಿ ಹಂಗೆ ಇಸ್ತಾ ಇರ್ತಾಳೆ. ಇದು ನೋಡ್ಬಿಟ್ಟು ಅವನು, ಅಯ್ಯೋ ನಿನ್ನ ಎತ್ಕೊಂಡು ಹೋಗೋಷ್ಟ್ರಲ್ಲಿ ನಾನ್ ಸತ್ತೋಗ್ತೀನೇನೋ, ಸ್ವಲ್ಪ ಲೂಸ್ ಮಾಡ್ಕೊಳ್ಳೆ ಅಂತ ಹೇಳಿ ಕೈನ ಲೂಸ್ ಮಾಡ್ಬಿಟ್ಟು ಹೆಂಗೋ ಕರ್ಕೊಂಬಂದ್ ಬೆಡ್ ಮೇಲೆ ಕೂಡ ಮಲಗಿಸ್ಬಿಟ್ಟ. ಅದಾದ್ಮೇಲೆ ಅವನೇ ಅವಳ ಕಾಲಲ್ಲಿರೋ ಶೂನ ಸಾಕ್ಸ್ ನೆಲ್ಲ ತೆಗಿತಾ ಇರ್ಬೇಕಾದ್ರೆ ರಿಯಾ
ರಿಯಾ ಹೇಳ್ತಾಳೆ, ಅಂತದೇನ್ ಡ್ರಿಂಕ್ಸ್ ಕೊಟ್ಟೆ ಅವಳಿಗೆ, ಏನ್ ಇಷ್ಟೊಂದು ಟೈಟ್ ಆಗ್ಬಿಡ್ತಾಳೆ, ಅವಳಿಗೆ ಸ್ವಲ್ಪ ವಿಷ ಕೊಟ್ರೆ ಕೂಡ ಕುಡಿದ್ಬಿಡ್ತಾಳೆ, ಇವಾಗ ಎದ್ಬಿಸ್ಬಿಟ್ಟು ಒಂದ್ ಸ್ವಲ್ಪ ವಿಷ ಕೊಡು, ಅದೇನಂತ ಕೂಡ ಕೇಳಲ್ಲ, ಕುಡಿದ್ಬಿಡ್ತಾಳೆ ಅಂತ ಹೇಳಿ ಹೀರೋಯಿನ್ ಬೈತಾ ಇರ್ತಾಳೆ. ಅದಾದ್ಮೇಲೆ ರಿಯಾನೆ ಹೇಳ್ತಾಳೆ, ಇದಕ್ ಮೇಲೆ ಏನು ಬೇಕಾಗಿಲ್ಲ ಝ್ಯಾಂಗ್, ನಾನು ಅವಳನ್ನ ನೋಡ್ಕೊಂತೀನಿ, ನೋಗು ಮನೆಗೆ ಅಂತಂದಾಗ ಅವನಂತಾನೆ ಇಲ್ಲ ಇರು, ನಾನ್ ಸ್ವಲ್ಪ ನೀರೆಲ್ಲ ಎತ್ಕೊಂಡ್ ಅವಳು ಮುಖಾಲ ಒರೆಸ್ಬಿಟ್ಟು ಹೋಗ್ತೀನಿ ಅಂದಾಗ ರಿಯಾ ಹೇಳ್ತಾಳೆ, ಅದೆಲ್ಲ ನಾನ್ ನೋಡ್ಕೊಂತೀನಿ, ನೀವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ, ಸೊ ನೀನ್ ಹೋಗ್ ಮನೆಗೆ, ನಾನು ಅವಳನ್ನ ನೋಡ್ಕೊಳ್ತೀನಿ ಅಂದಾಗ ಝ್ಯಾಂಗ್ ಇವಾಗ ಅರ್ಥ ಆಗ್ತದೆ, ಓ ಹೌದಲ್ವಾ ಅವಳು ದೊಡ್ಡೋಳಾಗ್ಬಿಟ್ಟಿದ್ದಾಳಲ್ವಾ ಅಂತ ಹೇಳಿ ಅವ್ನ ಅಲ್ಲಿಂದ ಹೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ಜಿ ಅವ್ರ ಮನೇಲಿ ತೋರಿಸ್ತಾರೆ, ಇವತ್ತು ಅವ್ರ ಅಮ್ಮದು ಸತ್ತಿದ್ದಿನ ಅಲ್ವಾ, ಸೊ ಹೀರೋನ್ ಅವ್ರ ಅಪ್ಪಗೆ ಅವ್ರ ಹೆಂಡತಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ನೆನಪು ಬರೋದ್ರಿಂದ ಫುಲ್ಗೆ ಕುಡ್ಕೊಂಡ್ ಕೂತಿರ್ತಾರೆ. ಅದೇ ಟೈಮ್ಗೆ ಹೀರೋರಪ್ಪ ಕೂಡ ಒಳಗಡೆ ಬರ್ತಾರೆ, ಅವ್ರಿಗೆ ಚೆನ್ನಾಗೇ ಗೊತ್ತಿತ್ತು, ಅವ್ರು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಸಮಾಧಾನ ಮಾಡ್ಬೇಕು, ಅವ್ರ ಜೊತೆ ಸೇರ್ಕೊಂಡು ಡ್ರಿಂಕ್ಸ್ ಮಾಡ್ಬೇಕು ಅಂತ ಹೇಳಿ ಕೆಲಸನ ಕೂಡ ಅರ್ಧದಲ್ಲೇ ಬಿಟ್ಬಿಟ್ಟು ಪಾಪ ಬಂದಿರ್ತಾರೆ. ಇದ್ರ ಕುತ್ಕೊಂಡ್ ಮಾತಾಡುವಾಗ ಹೀರೋರಪ್ಪ ಹೇಳ್ತಾರೆ, ಪರವಾಗಿಲ್ಲ ಕಣೋ, ನೀನ್ ಹೆಂಡತಿ ಸತ್ 21 ವರ್ಷ ಆಯ್ತು, ಒಬ್ನೇ ನಿಂತ್ಕೊಂಡು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ಬಿಟ್ಟೆ ಅಲ್ವಾ, ಇದೆಷ್ಟು ಮುಖ್ಯವಾದ ದಿನ, ಅಷ್ಟು ಜನನ್ ಕರೆದು ಎಲ್ಲರನ್ನು ಒಬ್ನೇ ನಿಂತ್ಕೊಂಡು ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ಟಿದ್ಯಲ್ವೋ, ನೀನ್ ತುಂಬಾ ಗ್ರೇಟ್ ಅಂತ ಹೇಳಿದಾಗ ಹೀರೋನರಪ್ಪ ಹೇಳ್ತಾರೆ, ಹೌದು ಕಣೋ ಮಾಡ್ಲೇಬೇಕಲ್ವಾ, ಆದ್ರೆ ಫಸ್ಟ್ ತರ ಮೈಯಲ್ಲಿ ಶಕ್ತಿ ಎಲ್ಲ ಇಲ್ಲಪ್ಪ, ವಯಸ್ಸಾಗಿ ಹೋಗ್ತಾ ಇದೆ ಅಂತ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನು ಕೂಡ ವಯಸ್ಸಾಗ್ತಿದೆ, ನೆನ್ಪಿರ್ಲಿ, ಕೆಲ್ಸ ಅಂತ ಬರೀ ಕೆಲ್ಸ ಕಡೆನೆ ಓಡೋಗಿ ಆರೋಗ್ಯನ ಕೆಡ್ಸ್ಕೊಂಡ್ಬಿಡ್ಬೇಡ, ಆಮೇಲೆ ಪಾಪ ಹೀರೋನಿನ ನೋಡ್ಕೊಳ್ಳೋ ತರ ಆಗ್ಬಿಡತ್ತೆ ಕಣೋ, ಯೋಚನೆ ಮಾಡು ಅಂದಾಗ ಹೀರೋರಪ್ಪ ಹೇಳ್ತಾರೆ, ಹೌದು ಕಣೋ, ನಾನ್ ಕೂಡ ಹೀರೋ ಬಗ್ಗೆನೇ ಯೋಚನೆ ಮಾಡ್ತಾ ಇದೀನಿ, ಪಾಪ ತುಂಬಾನೇ ಕಷ್ಟ ಪಡ್ತಾನೆ, ಅವ್ರ ಅಮ್ಮನ ಹೆಂಗ್ ಕನ್ವಿನ್ಸ್ ಮಾಡಿದಾನೋ ಏನೋ ಗೊತ್ತಿಲ್ಲ, ಆದ್ರೆ ಇವತ್ತು ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ನನಗೆ ಕಾಲ್ ಮಾಡಿದ್ದ, ಅಪ್ಪ ನನ್ ಫೋನ್ ಹೊಡೆದೋಯ್ತು, ಅದಕ್ಕೆ ನಾನು ಬೇರೆಯವ್ರ ಫೋನ್ ಇಂದ ಕಾಲ್ ಮಾಡ್ತಾ ಇದೀನಿ ಅಂತ ಹೇಳ್ದ, ನನಗೆ ಖಂಡಿತ ಗೊತ್ತು ಕಣೋ, ಇದೆಲ್ಲ ಅವ್ರ ಅಮ್ಮ ಮಾಡಿರೋ ಕೆಲಸನೇ ಅಂತ, ಅವ್ರ ಅಮ್ಮನೇ ಅವ್ನ ಫೋನ್ ಹೊಡೆದಾಕ್ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳಿಸುತ್ತೆ. ಇವ್ರು ಕೂಡ ಹೀರೋ ಅಂತ ಹೇಳ್ಬಿಟ್ಟು ಡೋರ್ ನ ಓಪನ್ ಮಾಡಿದಾಗ ಬಂದಿರೋದು ಹೀರೋನೇ. ಹೀರೋ ಒಳಗಡೆ ಬಂದಿದ ತಕ್ಷಣ ಜಿಯೋ ಅವರಪ್ಪ ಅಂತ ಅಯ್ಯೋ ಮಗು ಹಸ್ಕೊಂಡ್ ಬಂದಿರ್ತಾನೆ, ಇರು ನೂಡಲ್ಸ್ ಮಾಡ್ತೀನಿ ಅಂತ ಕಿಚನ್ ಕಡೆ ಹೋಗ್ಬೇಕಂತ ನೋಡಿದಾಗ ಹೀರೋ ಹೇಳ್ತಾನೆ, ಬೇಡ ಅಪ್ಪ, ನಾನು ಫ್ಲೈಟ್ ಅಲ್ಲೇ ತಿನ್ಕೊಂಡ್ ಬಂದೆ, ನನ್ಗೇನು ಬೇಡ. ಹೌದು, ಎಲ್ಲಿ ಝ್ಯಾಂಗು ಮತ್ತೆ ಜಯ ಇಬ್ರು ಕಾಣಿಸ್ತಾ ಇಲ್ಲ ಅಂದಾಗ ಇವಾಗ ಹೀರೋ ಅವರಪ್ಪಗೆ ಜ್ಞಾಪಕ ಬರ್ತಾ ಇರುತ್ತೆ, ಅಯ್ಯೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನೀನು ಫೋನ್ ಅಲ್ಲೇ ಹೇಳಿದ್ದೆ ನಾನು ಬರ್ತಾ ಇದೀನಿ ಅಂತ ಜಿಯಾಗೆ ಮತ್ತೆ ಝ್ಯಾಂಗ್ ಹೇಳ್ಬಿಡು ಅಂತ, ಆದ್ರೆ ನಾನು ಹೇಳೋದೇ ಮರ್ತ್ ಬಿಟ್ಟೆ ಕಣೋ, ಕೆಲಸ ಮುಗಿಸ್ಕೊಂಡ್ ಲೇಟ್ ಆಗಿ ಬಂದ್ನ, ಮರ್ತೋಗ್ಬಿಟ್ಟೆ ಅಂತ ಹೇಳಿದಾಗ ಹೀರೋ ಕೂಡ ಸರಿ ಬಿಡಿ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಅವ್ರ ಮನೆಗೆ ಹೋದ್ರ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದೀನಿ ಅಂತ ಇವ್ನು ದಡ ಅಂತ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅವನೋದ್ಮೇಲೆ ಜಿಯೋರಪ್ಪಗೆ ಟೆನ್ಷನ್ ಆಗುತ್ತೆ, ನನ್ ಮಗಳು ಎಷ್ಟು ಹತ್ಕೊಂಡಿದ್ಲು ಗೊತ್ತಾ, ಹೀರೋ ಬರ್ತಾನೆ ಅಂತ ಎಷ್ಟು ವೇಟ್ ಮಾಡ್ತಾ ಇದ್ಲು ಗೊತ್ತಾ, ಆದ್ರೆ ನೀನ್ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ವೇನೋ ನಿನ್ಗೆ, ಇವತ್ತು ನಾನು ನಿನ್ಗೆ ಊಟನೂ ಹಾಕಲ್ಲ ಏನು ಹಾಕಲ್ಲ, ಮರದೇ ಕೊಟ್ಟೋಗು ಅಂತ ಹೇಳಿ ತುಂಬಾ ಕ್ಯೂಟ್ ಆಗಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರೊಳಗೆ ಗಂಡ ಹೆಂಡತಿ ತರನೇ ನಡ್ಕೊಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಸ್ಟ್ರೇಟ್ ಆಗಿ ಮನೆಗೆ ಹೊಟ್ಟೋದಾಗ ಅಲ್ಲಿಂದ ಸ್ಟ್ರೇಟ್ ಆಗಿ ಫಸ್ಟ್ ಜಿಯಾ ರೂಮ್ಗೆ ಹೋಗೋದವನು, ಹೋಗ್ಬಿಟ್ಟು ಅವಳಂಗೆ ಅವಳು ಮಲ್ಗಿರ್ಬೇಕಾದ್ರೆ ಅವಳು ನಂಗೆ ನೋಡ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಇಲ್ಲಿ ನೀವು ನೋಟ್ ಮಾಡ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಝ್ಯಾಂಗ್ ಬಂದು ಹೀರೋಯಿನ್ ಮೇಲೆ ಆತರ ಒಂದು ಫೀಲಿಂಗ್ ಏನು ಇಲ್ಲ, ಈಗ ಸೆಂಟ್ರಲ್ ಅವ್ರ ಫ್ರೆಂಡ್ ಏನೋ ಒಂದು ಕನ್ಫ್ಯೂಷನ್ ಮಾಡಿರೋದ್ರಿಂದ ಅವ್ನ ಆತರ ಒಂದು ನೆನ್ಪಲ್ ಸುತ್ತಾ ಇದ್ದಾನೆ ಅಷ್ಟೇ. ಬಟ್ ಹೀರೋ ಆತರ ಅಲ್ಲ, ಹೀರೋ ಚಿಕ್ಕ ವಯಸ್ಸಿಂದಾನು ಅಷ್ಟೇ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ, ಚಿಕ್ಕ ವಯಸ್ಸಿಂದಾನು ಹೀರೋಯಿನ್ ಒಂದು ದೊಡ್ಡ ಹುಡುಗಿ ತರನೇ ನೋಡಕ್ಕೆ ಇಷ್ಟಪಟ್ಟಿರ್ತಾನೆ. ಅಷ್ಟೇ ಅಲ್ಲ, ಅವಳನ್ನ ಒಂದು ಸಿಸ್ಟರ್ ತರ ಅವ್ನು ನೋಡಿರೋದಿಲ್ಲ, ಜಿಯಾನೇ ಇವನ ಫ್ಯೂಚರ್ ಅಂತ ಹೇಳಿನೇ ಅವನು ಜಿಯನ್ ಅಷ್ಟೊಂದು ಇಷ್ಟ ಹಚ್ಕೊಂಡಿರ್ತಾನೆ, ಅಷ್ಟೊಂದು ಇಷ್ಟ ಪಟ್ಟಿರ್ತಾನೆ. ಇವಾಗ ಒಂದು ವಾರ ಇವಳನ್ನ ನೋಡದೆ ಇರೋದ್ರಿಂದ ಪಾಪ ಅವ್ನಿಗೆ ತುಂಬಾನೇ ಕಷ್ಟ ಆಗಿರುತ್ತೆ, ತುಂಬಾನೇ ಫೀಲ್ ಮಾಡಿರ್ತಾನೆ. ಅದರಿಂದನೇ ಜಿಯನ್ ಇವಾಗ ಹತ್ರ ಕಣ್ಣಾರಿಸದೆ ನೋಡ್ತಾ ಇರೋದು. ಸಾರಿ ಜಿ ಅಂತ ಹೇಳ್ಬಿಟ್ಟು ಅವಳ ನತ್ತಿಗೆ ಮುತ್ತಲ್ಲ ಕೊಡ್ತಾನೆ. ಅದೇ ಟೈಮ್ಗೆ ರಿಯಾ ಹೊರಗಡೆ ಅವಳೊಂದ್ ಕನ್ಸ್ ಕಾಣ್ಕೊಂಡ್ ಬರ್ತಾ ಇರ್ತಾಳೆ, ಇವತ್ತು ನೈಟ್ ಹೀರೋ ಬರ್ತೀನಿ ಅಂತ ಹೇಳ್ದ, ಅವತ್ ನಾನ್ ಕೊಟ್ಟಿದ್ದೀನ ಮತ್ತೆ ನನ್ಗೆ ರಿಟರ್ನ್ ಕೊಡ್ತಾನೆ ಅಂತ. ಇವಳೊಂದ್ ಕನ್ಸಲ್ ಬಂದು ಹಂಗೆ ರೂಮ್ ಅಲ್ಲಿ ನೋಡಿದ್ರೆ ಹೀರೋ ಬಂದು ಹೀರೋಯಿನ್ಗೆ ಕಿಸ್ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಅವಳಿಗೆ ಇವಾಗ ಅರ್ಥ ಆಗ್ತಾ ಇದೆ ರಿಯಾಲಿಟಿ ಏನು ಅಂತ. ಹಂಗಾದ್ರೆ ಹೀರೋ ಇಷ್ಟ ಪಡ್ತಾ ಇರೋದು ನನ್ನನ್ನಲ್ವಾ, ಹೀರೋಯಿನ್ ಅನ್ನೋ ತರ ಪಾಪ ನಿಂತಿರ್ತಾಳೆ. ಆದ್ರೆ ಇವ್ನ್ ಕೂಡ ಅಷ್ಟೇ ನತ್ತಿಗ್ ಮುತ್ಕೊಟ್ಟವನು ಹೀರೋಯಿನ್ ನೋಡ್ಕೊಂಡಿದ್ಬಿಟ್ಟು ಆಲ್ಮೋಸ್ಟ್ ಲಿಪ್ಗೆ ಕಿಸ್ ಮಾಡ್ಬೇಕು ಅಂತ ಹೋಗ್ತಾನೆ. ಬಟ್ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಬಂದ್ಬಿಡ್ತಾನೆ. ಅದೇ ಟೈಮ್ಗೆ ಟಕ್ ಅಂತ ಇವಳು ಕಂಡ್ಬಿಡ್ತಾಳೆ. ಇವಳು ಕೊಡೋ ರಿಯಾಕ್ಷನ್ ನೋಡಿದ್ರೆ ಇವಾಗೆಲ್ಲ ನಡೆದಿದ್ದ ಅವಳಿಗೆ ಜ್ಞಾಪಕ ಇದೆಯಾ ಜ್ಞಾಪಕ ಇಲ್ವಾ ಅನ್ನೋ ರಿಯಾಕ್ಷನ್ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಇವನು ನೆನೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿರೋದ್ರಿಂದ ಏನಾದ್ರು ಕೋಪ ಮಾಡ್ಕೊಂಡಿದ್ದ ಅಂತ ಗೊತ್ತಿಲ್ಲ. ಟಕ್ಕಂತ ಆ ಕಡೆ ತಿರ್ಕೊಂಡು ಹಂಗೆ ಮತ್ತೆ ಕಣ್ ಮುಚ್ಕೊಂಡ್ ಮಲ್ಗಕ್ಕೆ ಶುರು ಮಾಡ್ಬಿಡ್ತಾಳೆ. ಬಟ್ ಹೀರೋಗಂತೂ ತುಂಬಾನೇ ಬೇಜಾರಾಗ್ಬಿಡತ್ತೆ. ಅವ್ನ್ ಸೈಲೆಂಟ್ ಆಗಿ ಎದ್ದು ಅಲ್ಲಿಂದ ಹೊರಟೋಗ್ತಾನೆ. ಬಟ್ ಇವಳು ಅವ್ನು ಹೋದ್ಮೇಲೆ ಇವಳು ಕಂಡ್ಬಿಟ್ಬಿಟ್ಟು ಏನ್ ನಡೀತಿವಾಗ, ನಿಜವಾಗ್ಲೂನೇ ಏನಾದ್ರು ಆಯ್ತಾ ಅನ್ನೋ ತರ ಯೋಚನೆ ಮಾಡ್ತಾ ಇರ್ತಾಳೆ. ಬಟ್ ಇವಳು ಒಂದು ಕನ್ಫ್ಯೂಷನ್ ಇರ್ತಾಳೆ, ಏನ್ ನಡೆದಿರ್ಬೋದು ಅನ್ನೋ ತರ. ಅಂದ್ರೆ ಅವ್ನು ಏನಾದ್ರು ಬೇರೆ ಇಂಟೆನ್ಷನ್ ಅಲ್ಲಿ ಮಾಡಿರ್ತಾನೆ ಅನ್ನೋ ತರ ಅವ್ಳು ಯೋಚನೆ ಮಾಡಿದ್ರೆ ಕೂಡ ಅವ್ಳ ಮನ್ಸ್ ಕೇಳ್ತಾ ಇಲ್ಲ, ಏನೋ ತಪ್ಪಾಗಿ ಇದೆ ಅನ್ನೋ ತರನೇ ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆನೂ ಅಷ್ಟೇ ಏನೋ ಫೀವರ್ ಬಂದ್ಬಿಟ್ಟು ಬೆಡ್ ಮೇಲೆನೆ ಮಲ್ಕೊಂಡಿರೋ ತರ ಬೆಡ್ ಮೇಲೆನೆ ಮಲ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನೈಟ್ ಅವ್ನ್ ಬಂದ್ ನತ್ತಿಗ್ ಮುತ್ಕೊಟ್ಟಿದ್ದೆ ಅವಳಿಗೆ ನೆನಪು ಬರ್ತಾ ಇರುತ್ತೆ. ಅಯ್ಯೋ ಅವ್ರ ನಿಂಗಪ್ಪ ನೋಡೋದು ಅನ್ನೋ ತರ ಯೋಚನೆ ಮಾಡ್ಕೊಂಡೇ ಎದ್ದವಳು ಹಾಲ್ಗೆ ಬರೋ ಅಷ್ಟರಲ್ಲಿ ಝ್ಯಾಂಗು ಮತ್ತೆ ಹೀರೋ ಇಬ್ರು ಹೀರೋನ್ ಅವ್ರ ಮನೇಲೆ ಹೀರೋನ್ ಫ್ಲಾಟ್ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರ. ಇದನ್ನ ನೋಡ್ಬಿಟ್ಟು ಅವ್ಳಿಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗಿ ಬಂದ್ ಕುತ್ಕೊಂತಾಳೆ. ಆಗ ಅಲ್ಲಿ ಕುತ್ಕೊಂಡಿರೋ ಸೆಲೆಬ್ರಿಟಿ ಹುಡುಗಿ ಕೇಳ್ತಾಳೆ ನಮ್ ಹೀರೋ ಹತ್ರ, ಹೌದು ನಿನ್ ಪಾಡಗ್ ನೀನು ಸಿಂಗಾಪುರ್ಗೆ ಹೋಗ್ಬಿಟ್ಟೆ, ಒಂದ್ ವಾರ ಆದ್ಮೇಲೆ ಬಂದಿದ್ಯಾ, ರಿಯಾನ ನೀನೇನ್ ಮಿಸ್ ಮಾಡ್ಕೊಂಡಿಲ್ವಾ ಅಂತ ಕೇಳಿದಾಗ ಹೀರೋ ಕೇಳ್ತಾನೆ, ನಾನೇನಕ್ಕೆ ಅವಳನ್ನ ಮಿಸ್ ಮಾಡ್ಕೋಬೇಕಂದಾಗ, ಸುಮ್ನೆ ನಾಟಕ ಮಾಡ್ಬೇಡ ಕಣೋ, ನನಗೆ ರಿಯಾ ಹೇಳಿದ್ಲು, ರಿಯಾ ನಿನ್ಗೆ ಪ್ರಪೋಸ್ ಮಾಡದ್ಲಂತೆ, ನೀನ್ ಕೂಡ ಅವಳನ್ನ ಮಿಸ್ ಮಾಡ್ಕೊಂಡಿರ್ತೆ ತಾನೆ ಅಂದಾಗ ಇವನ್ ಅಂತಾನೆ, ಇಲ್ಲೋಡು ಫಸ್ಟ್ ನೀನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊ, ನಾನು ಇದ್ರ ಬಗ್ಗೆ ಆಲ್ರೆಡಿ ಅವಳ ಹತ್ರ ಮಾತಾಡಿದ್ದಾಯ್ತು, ನೀನ್ ಸುಮ್ನೆ ನನ್ಗೆ ಇಲ್ದಿರ ಕನ್ಫ್ಯೂಷನ್ ಎಲ್ಲ ತರಬೇಡ ಅಂತ ಹೇಳಿದಾಗ ಇವಳು ಅಂತಾಳೆ, ನೀನು ಜೂನಿಯರ್ ನ ಏನೋ ಇಷ್ಟ ಪಡ್ತಾ ಇದೀನಿ ಅಂತ ಹೇಳಿದೆ ಅಂತೆ, ಅದು ರಿಯಾ ಅಲ್ವಾ ಅಂತ ಯೋಚನೆ ಮಾಡ್ದವಳಿಗೆ ಇವಾಗ ಫ್ಲಾಶ್ ಆಗ್ತಿದೆ, ಅಯ್ಯೋ ಅದು ರಿಯಾ ಅಲ್ವಾ, ಹಂಗಾದ್ರೆ ಬೇರೆ ಯಾರು ಅಂತ ಹೀರೋಯಿನ್ ಕಡೆ ತಿರುಗಿದಾಗ ಹೀರೋಯಿನ್ಗೆ ಬಕ್ಕು ಬಕ್ಕ ಅಂತ ಹೊಡ್ಕೊಂತ ಇರುತ್ತೆ, ಗಬ ಗಬ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ತಿಂತಾಳೆ. ತಿನ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಇದನ್ನ ನೋಡ್ಬಿಟ್ಟು ಅವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ಹೇಳ್ತಾ ಇದೀಯಾ ಅಂತ. ಆಗ ಝ್ಯಾಂಗ್ ಹೇಳ್ತಾನೆ, ಇಲ್ಲ ಅವನು ನೆನೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ವಲ್ಲ, ಅದಕ್ಕೆ ಅವಳು ಕೋಪದಲ್ಲಿದ್ದಾಳೆ, ಹೊರಟೋದ್ಲು ಅಂತ ಹೇಳಿದಾಗ ಅದಕ್ಕೆ ಸೆಲೆಬ್ರಿಟಿ ಹುಡುಗಿ ಕೂಡ ಓ ಹೌದಾ ಅನ್ನೋ ತರ ಯೋಚನೆ ಮಾಡ್ತಾಳೆ. ಆದ್ರೆ ಇಲ್ಲಿ ಜಿಯಾಗಂತೂ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ. ಅವಳಿರೋ ಮನೆಯಲ್ಲಿ ಅವಳಿಗೆ ನಡೆಯಕ್ಕೆ ಪಾಪ ತುಂಬಾನೇ ಒಂಥರ ಬಿಂಕವಾಗಿ ಫೀಲ್ ಆಗ್ತಾ ಇರುತ್ತೆ. ಅಯ್ಯೋ ಹಾಲಲ್ಲಿ ಯಾರಾದ್ರೂ ಇದ್ದಾರ, ನನ್ ನೋಡಿದ್ರೆ ಏನ್ ಅನ್ಕೊಳ್ತಾರೆ, ನನ್ ಹೆಂಗ್ ಮುಖನ ತೋರ್ಸ್ಲಿ ಅನ್ನೋ ತರ ತುಂಬಾನೇ ಒದ್ದಾಡ್ತಾ ಇರ್ತಾಳೆ. ಇದ್ರು ಆಫೀಸ್ಗೆ ಹೋಗ್ಲೇಬೇಕಲ್ವಾ, ಹೆಂಗೋ ಕಷ್ಟಪಟ್ಟು ಆಫೀಸ್ಗೆ ಹೋಗ್ಬೇಕು ಅಂತ ಹೊರಗಡೆ ಬಂದು ಲಿಫ್ಟ್ ಹತ್ರ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಹೀರೋ ಕೂಡ ಅವ್ರ ಮನೆಯಿಂದ ಹೊರಗಡೆ ಬಂದು ಅವ್ರು ಕೂಡ ಲಿಫ್ಟ್ ಗೆ ವೇಟ್ ಮಾಡ್ತಾ ಇರ್ತಾನೆ. ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಂತಾನೆ ಇಲ್ಲ, ಇದ್ರು ಏನಾದ್ರೂ ಮಾತಾಡ್ಲೇಬೇಕಲ್ವಾ. ಅದಕ್ಕೆ ಹೀರೋ ಕೇಳ್ತಾನೆ, ಏನು ಕೆಲ್ಸಕ್ಕೆ ರೆಡಿ ಆಗ್ಬಿಟ್ಟ ಅಂತ ಕೇಳಿದಾಗ ಅವಳು ಕೂಡ ಹೌದು, ನೀನ್ ಕೂಡ ಏನು ಹಾಸ್ಪಿಟಲ್ಗ ಅಂತ ಕೇಳ್ತಾಳೆ. ಕೇಳ್ಬೇಕನ್ನೋದಕ್ಕೋಸ್ಕರ ಕೇಳ್ತಾ ಇರೋದು, ಅದ್ರೊಳಗೆ ಮಾತು ಬರ್ತಾ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಲಿಫ್ಟ್ ಓಪನ್ ಆಗುತ್ತಾ. ಹೀರೋ ಒಳಗಡೆ ಹೋಗೋ ಟೈಮ್ ನೋಡ್ಕೊಂಡು ಇವಳು ಸರಿ ಸರಿ ನೀನ್ ಹೋಗು, ನಾನು ಏನೋ ಮರ್ತೋಗ್ಬಿಟ್ಟಿದ್ದೀನಿ, ಎತ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಟಕ್ ಅಂತ ಅವಳ ಕೈನ ಹಿಡ್ಕೊಂಡು ಲಿಫ್ಟ್ ಒಳಗಡೆ ಹೇಳ್ಕೊಂಡು ಲಿಫ್ಟ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಇವಳಿಗಂತೂ ಭಯ ಆಗ್ಬಿಡುತ್ತೆ, ಅಯ್ಯೋ ಇವನೇನ್ ಈ ತರ ಮಾಡ್ತಾ ಇದ್ದಾನೆ ಅಂತ. ಅದ್ರ ಒಳಗಡೆ ಬಂದ್ಮೇಲೆ ಹೀರೋ ಹೇಳ್ತಾನೆ, ಜಿಯಾ ಇಲ್ಲಿ ನೋಡಿಲಿ, ಅದು ನಿನ್ನೆ ನಡೆದಿದ್ದು ಅಂತ ಹೇಳಕ್ ಬರೋಷ್ಟ್ರಲ್ಲಿ ಅವಳು ಅಂತೇಳೆ, ನಿನ್ನೆ ನಡೆದಿದ್ದ, ನಾನು ಫುಲ್ಲಾಗೆ ಕುಡ್ದಿದ್ದೆ, ಸೊ ನನ್ಗೇನು ನೆನ್ಪಿಲ್ಲ ಅಂತ ಹೇಳ್ತಾಳ. ಇವಳೆ ಅದನ್ನ ಹೇಳಿದ ತಕ್ಷಣ ಇವನಂತಾನೆ, ಇಲ್ಲಿ ನೋಡು ಜಿಯಾ, ನಿನ್ನೆ ನಡೆದಿದ್ ತಪ್ಪು ಅಂತ ನನ್ಗೂ ಚೆನ್ನಾಗಿ ಗೊತ್ತು, ಆದ್ರೆ ಅದಕ್ಕಾಗಿರೋ ಅರ್ಥ ಏನು ಅಂತ ನೀನ್ ಅರ್ಥ ಮಾಡ್ಕೊಂಡಿದ್ಯಲ್ವಾ ಅಂತಾಗ ಅಜ್ಜಿಯ ಹೇಳ್ತಾಳೆ, ಏನ್ ಅರ್ಥ ಮಾಡ್ಕೋಬೇಕು, ಅದೇನು ಜಸ್ಟ್ ಒಂದು ಮಿಸ್ಟೇಕ್ ತಾನೆ, ನಾನ್ ಅದನ್ನೆಲ್ಲ ಮರ್ತೋಗ್ತೀನಿ, ನಾವೆಲ್ಲ ಒಂದೇ ಫ್ಯಾಮಿಲಿಯಲ್ಲಿ ಬೆಳೆದವ್ರ ಕಣೋ, ಒಂದೇ ಬೆಡ್ ಅಲ್ಲಿ ಮಲ್ಕೊಂಡಿದೀವಿ, ಒಂದೇ ತಟ್ಟೆಲ್ ತಿಂದಿದೀವಿ, ಒಂದೇ ಜೊತೆಗೆ ಬೆಳೆದಿದೀವಿ, ನೀನ್ ಅದನ್ನೆಲ್ಲ ಮರ್ತೋಗ್ಬಿಟ್ಟ ಅಂತ ಕೇಳಿದಾಗ ಇವನಂತಾರೆ, ನನ್ಗದೆಲ್ಲ ಸಾಕಾಗ್ಲಿಲ್ಲ ಅಂತ. ಏನು ಸಾಕಾಗ್ಲಿಲ್ವಾ, ಹಂಗಾರೆ ನನಗದ್ ಸಾಕು, ನನಗಿನ್ನೇನು ಬೇಡ ಅಂತ ಜಿಯಾ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡು ಜಿಯಾ, ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಲೀಗಲ್ ಆಗಿರೋ ರಿಲೇಶನ್ಶಿಪ್ ಬೇಕು, ಕೊನೆವರೆಗೂ ನಾನು ನಿನ್ಗೆ ಒಂದು ಫ್ಯಾಮಿಲಿಯಾಗಿ ಇರ್ಬೇಕು ಅಂತ ಹೇಳ್ಕೊಂಡಂಗೆ ಜಿಯಾ ಹತ್ರ ಬಂದವನು ಜಿಯಾ ನಂಗೆ ಲಾಕ್ ಮಾಡ್ಬಿಟ್ಟು, ಅದು ನಡಿಬೇಕಂದ್ರೆ ನಾವ್ ಮದ್ವೆ ಮಾಡ್ಕೋಬೇಕಂದಾಗ ಇವಳಗ್ ಟೆನ್ಷನ್ ಆಗುತ್ತೆ, ಏನು ಮದ್ವೆನಾ, ಅದೆಲ್ಲ ಆಗದೆ ಇರೋ ಕೆಲ್ಸ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೋಬೇಕಂತ ನೋಡಿದ್ರೆ ಬಿಡ್ತಾ ಇಲ್ಲ. ಇಲ್ಲಿ ನೋಡು, ಮರ್ಯಾದಾಗ ನೀನು ರಾನ್ ಹತ್ರ ಬ್ರೇಕಪ್ ಮಾಡ್ಕೊ ಅಂತಂದಾಗ ಇವಳು ನಾನ್ ಬ್ರೇಕಪ್ ಎಲ್ಲ ಮಾಡಲ್ಲ, ನನ್ ಕೆಲದೆಲ್ಲ ಆಗಲ್ಲ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಲಿಫ್ಟ್ ಓಪನ್ ಆಗುತ್ತೆ. ಅಯ್ಯೋ ಬಿಟ್ರೆ ಸಾಕು ಅಂತ ಹೇಳಿ ಎದ್ದು ಬಿದ್ದಲಿಂದ ಓಡೋಗ್ತಾಳೆ. ಸ್ಟ್ರೇಟ್ ಆಗಿ ಆಫೀಸ್ಗೂ ಬಂದ್ಬಿಟ್ಲು. ರಿಯಾ ಇಂದಾನೆ ಕಾಲ್ ಬಂದಿರುತ್ತೆ. ಆಕ್ಚುಲಿ ಈ ತರ ಒಂದು ಬೇಜಾರಾದ್ಮೇಲೆ ಅವಳೆಂಗ ರೂಮ್ ಅಲ್ಲಿ ಇರೋದು ಅಂತ ಹೇಳಿ ಸ್ವಲ್ಪ ದಿನ ಅಮ್ಮ ಜೊತೆ ಇರ್ತೀನಿ ಅಂತ ಅವ್ರ ಅಮ್ಮ ಮನೆಗೆ ಬಂದ್ಬಿಟ್ಟಿರ್ತಾಳೆ. ಅದನ್ನ ಜೆಗೆ ಕಾಲ್ ಮಾಡಿ ಹೇಳ್ತಾ ಇರೋದು. ಆದ್ರೆ ಆಫೀಸ್ ಅಲ್ಲಿ ನೋಡಿದ್ರೆ ಸೀನಿಯರ್ ಹುಡುಗಿ ಒಬ್ಳಿದ್ಲಲ್ಲ, ಅವಳಿಗೂ ಮತ್ತೆ ಅವ್ನ್ ಬಾಯ್ ಫ್ರೆಂಡ್ ಅಲ್ಲಿ ಒಂದೇ ರೊಮ್ಯಾನ್ಸ್. ಇದನ್ನ ನೋಡ್ಬಿಟ್ಟು ಇವಳು ಅಯ್ಯೋ ಇದನ್ನ ನನ್ ಕಣ್ ಮುಂದೆನೆ ಇವ್ರು ಮಾಡ್ಬೇಕನ್ನೋ ತರ ಕೂತಿರ್ತಾಳೆ. ಇವಾಗ ಇನ್ನೊಂದ್ ಕಡೆ ಝ್ಯಾಂಗ್ ಅವರ ರೆಸ್ಟೋರೆಂಟ್ ಅಲ್ಲಿ ತೋರಿಸ್ತಾರೆ, ಅಂದ್ರೆ ಅವ್ನ್ ಬೇಕರಿಯಲ್ಲಿ ತೋರಿಸ್ತಾರೆ. ಅವನೇನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ರಾನ್ ಇವತ್ತು ಬಂದಿರ್ತಾನೆ. ಬಂದು ಝ್ಯಾಂಗ್ ಮುಂದೆ ನಿಂತ್ಕೊಳ್ತಾನೆ. ಅವನಿಗಂತೂ ಇವ್ನ ನೋಡಿದ್ರೇನೆ ಕೋಪ ಬರುತ್ತೆ. ಏನಕ್ಕೋ ನೀನ್ ಯಾವಾಗ ನೋಡಿದ್ರೆ ಇಲ್ಲಿ ಬರ್ತೀಯ, ಏನೋ ನಿನ್ ಕೆಲ್ಸ, ಸುಮ್ನೆ ಬಂದ ರೇಕ್ಸಕ್ಕಂತಾನೆ ಬರ್ತೀಯ ಅಂದಾಗ ರಾನ್ ಕೇಳ್ತಾನೆ, ಬ್ರೋ ಯಾಕೆ ಬ್ರೋ ನನ್ನ ನೋಡಿದ್ರೆ ನೀವು ಅಷ್ಟೊಂದು ಕೋಪ ಪಡ್ತೀರಾ, ಯಾಕಷ್ಟು ಉರ್ದು ಬೀಳ್ತೀರಾ ಅಂದಾಗ ಇವ್ನ್ ಕೇಳ್ತಾನೆ, ಏಕೆ ನಾನೇನಕ್ಕೆ ನಿನ್ ಮೇಲೆ ಕೋಪವಾಗಿದ್ದೀನಿ ಅಂತ ನೀನು ಗೊತ್ತಿಲ್ವಾ ಅಂತ ಕೇಳಿದಾಗ ಕೇಳೋದಲ್ಲ, ಕತ್ತಿ ಎತ್ಕೊಂಡೋಗ ಹಂಗೆ ಇಟ್ಟು ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ನೋಡಿದ್ರು ಹುಡುಗಿರ್ನ ಡ್ರಾ ಮಾಡೋದು, ತಪ್ಪಾಗೆ ಡ್ರಾ ಮಾಡ್ತೀಯಾ, ಅದೆಲ್ಲ ನೋಡ್ತಾ ಇದ್ರೆ ನನ್ಗೆ ಕೋಪ ಬರುತ್ತೆ. ಇನ್ನೊಂದ್ಸತಿ ನನ್ ಕಣ್ಮುಂದೆ ಬಂದ್ ಕಾಣಿಸ್ದೆ ಅಂತ ಇಟ್ಕೋ, ನಿಮ್ ಸ್ಟುಡಿಯೋಗ್ ಬಂದು ಇರೋ ಎಲ್ಲ ಸ್ಟ್ಯಾಚ್ಯೂನ ಕೂಡ ಹೊಡೆದಾಕ್ಬಿಡ್ತೀನಿ, ಮರದೆಗಿಲಿಂದ ಜಾಗ ಖಾಲಿ ಮಾಡು ಅಂದಾಗ ರಾನ್ ಹೇಳ್ತಾನೆ, ಬ್ರೋ ನನಗೆ ಗೊತ್ತು ನೀವೇನಕ್ಕೆ ನನ್ ಮೇಲೆ ಕೋಪವಾಗಿದ್ದೀರಾ ಅಂತ, ನಾನ್ ಜಿಯೋ ಬಾಯ್ ಫ್ರೆಂಡ್ ಅಂತ ತಾನೆ, ಆದ್ರೆ ಆಲ್ರೆಡಿ ನಾವು ಬ್ರೇಕಪ್ ಮಾಡ್ಬಿಟ್ಟಿದೀವಲ್ಲ ಅಂದಾಗ ಝ್ಯಾಂಗ್ ಸಂತೋಷ ಆಗುತ್ತೆ. ಇದ್ಯಾವಾಗ ನಡೀತು ಅಂತ ಕೇಳಿದಾಗ ಝ್ಯಾಂಗ್ ಹೇಳ್ತಾನೆ, ಅವಳಿಗೆ ನನ್ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಾಯ್ತು, ಸುಮ್ನೆ ಕಷ್ಟ ಪಡೋದು ಯಾಕೆ ಅಂತ ಫ್ರೆಂಡ್ಸ್ ಆಗಿ ಇದ್ಬಿಡೋಣ ಅಂತ ಈಗ ಸದ್ಯಕ್ಕೆ ಫ್ರೆಂಡ್ಸ್ ಆಗೇ ಇದೀವಿ ಅಂತ ಹೇಳಿದಾಗ ಝ್ಯಾಂಗ್ ತುಂಬಾ ಸಂತೋಷ ಆಗುತ್ತೆ. ಇವಾಗಲೇ ಅವನು ಫಸ್ಟ್ ತರ ತುಂಬಾ ಜೋಶಾಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೀರೋಯಿನ್ ಕೂಡ ಅವ್ರ ಸೀನಿಯರ್ ಹುಡುಗಿ ಹತ್ರ ಹೆಂಗ್ ಬ್ರೇಕಪ್ ಆಯ್ತು ಅಂತ ಹೇಳ್ತಾ ಇರ್ತಾಳೆ. ಅವತ್ತು ಆಕ್ಚುಲಿ ಅವ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಸರಿ ಇನ್ನೊಂದ್ಸತಿ ಕಿಸ್ ಮಾಡಿ ನೋಡೋಣ ಅಂತ ಹತ್ತ ಬಂದಿರ್ತಾಳಲ್ಲ, ಆ ಟೈಮಲ್ಲಿ ರಾನ್ ಹೇಳ್ತಾನೆ, ಆಕ್ಚುಲಿ ರಾನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ, ನನ್ ಮಧ್ಯೆ ಮತ್ತೆ ಹೀರೋಯಿನ್ ಮಧ್ಯೆ ಲವ್ ಅಲ್ಲ ಏನು ಇಲ್ಲ, ಜಸ್ಟ್ ಒಂದು ಕನ್ಫ್ಯೂಷನ್ ಅಂತ. ಅದನ್ನ ಹೀರೋಯಿನ್ ಅಂತ ತುಂಬಾ ಕ್ಲಿಯರ್ ಆಗಿ ಎತ್ತಿ ಹೇಳಿದಾಗ ಅವಳಂತಾಳೆ, ಚಾಚಾ ನನಗ್ ಬಂದಿರೋದು ಫಸ್ಟ್ ಲವ್, ನಾನ್ ಇದನ್ನೆಲ್ಲ ಅಸಾಲ್ಟ್ ಆಗಿ ಬಿಡೋ ತರ ಇಲ್ಲ, ಸರಿ ಇನ್ನೊಂದ್ಸತಿ ಕಿಸ್ ಮಾಡಿ ನೋಡೋಣ ಅಂತ ಹೇಳಿ ಬೇಕಂತ ಅವಳನ್ನ ಫೋರ್ಸ್ ಆಗಿ ಹೇಳ್ಕೊಂಡು ಕಿಸ್ ಮಾಡಕ್ಕೆ ಅಂತ ಹೋದಾಗ ಅವನಿಗೆ ತಲೆ ಇಟ್ಕೊಂಡು ತಳ್ಬಿಡ್ತಾನೆ. ಜಿಯಾ ಲೂಸ್ ತರ ಮಾತಾಡ್ತಾ ಇರ್ಬೇಡ, ನನಗ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ನಮ್ಮ ಮಧ್ಯೆ ಇರೋದು ಲವ್ ಅಲ್ಲ, ಒಂದು ಫ್ರೆಂಡ್ಶಿಪ್ ಅಂತ ಸ್ವಲ್ಪ ಸ್ಮೂತ್ ಆಗಿ ಮುಗಿಸಿರ್ತಾನೆ. ಹೀರೋಯಿನ್ ಕೂಡ ಅರ್ಥ ಮಾಡ್ಕೊಂಡಿರ್ತಾಳೆ. ಇದನ್ನ ಸೀನಿಯರ್ ಹುಡುಗಿ ಹತ್ರ ಹೇಳಿದಾಗ ಸೀನಿಯರ್ ಹೇಳ್ತಾಳೆ, ನನಗೆ ಅವಾಗ್ಲೇ ಗೊತ್ತಿತ್ತು ನಿನ್ಗೆ ಅವ್ನ ಮೇಲೆ ಬಂದಿರೋದು ಲವ್ ಅಲ್ಲ ಅಂತ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ. ಆಕ್ಚುಲಿ ಒಬ್ಬರನ್ನ ಲವ್ ಮಾಡ್ತೀವಿ ಅಂತಂದ್ರೆ ಒಂದು ಜಲಸಿ ಇರುತ್ತೆ ಕಣ ಒಳಗಡೆ. ಅವ್ನ್ ಬಂದು ಇನ್ನೊಂದು ಹುಡುಗಿ ಹತ್ರ ಮಾತಾಡ್ತಾ ಇದ್ರೆ ಜಲಸಿಯಾಗಿ ಫೀಲ್ ಆಗುತ್ತೆ, ಇನ್ನೊಂದು ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಗೆ ಜಲಸಿಯಾಗಿ ಫೀಲ್ ಆಗುತ್ತೆ. ಅದ್ರಲ್ಲೂ ಮುಖ್ಯವಾದ ಪಾಯಿಂಟ್ ಒಂದಿದೆ ಕಣೆ, ಅವ್ರೇನಾದ್ರೂ ನಿನ್ ಪಕ್ಕದಲ್ಲಿ ಬಂದಾಗ ನಿನ್ ತುಂಬಾನೇ ನರ್ವಸ್ ಆಗಿ ಫೀಲ್ ಆಗುತ್ತೆ, ಅದು ನಿನ್ಗೆ ತುಂಬಾನೇ ಇಷ್ಟ ಆಗುತ್ತೆ, ಅದು ನೀನ್ ಮತ್ತೆ ಆಗ್ಬೇಕು ಅಂತ ಯೋಚನೆ ಮಾಡ್ತೀಯ, ಬಟ್ ತುಂಬಾನೇ ಭಯ ಪಡ್ತಾ ಇರ್ತೀಯ ಅಂತ ತುಂಬಾ ವಿಷಯಗಳನ್ನ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಜಿಯಾಗೆ ಶಾಕ್ ಆಗುತ್ತೆ. ಈ ತರ ಎಲ್ಲ ಫೀಲಿಂಗ್ ರಾನ್ ಜೊತೆ ನನ್ಗೆ ಬಂದೇ ಇಲ್ವೇ, ಇದೆಲ್ಲ ಇದೆಯಾ ಅನ್ನೋ ತರ ನೋಡ್ತಾಳೆ. ಇವಾಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಹೀರೋ ಬಂದು ಅವ್ನ ಪಾಡ್ಗೆ ಒಂದ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ನಿಗೊಂದು ಫೋನ್ ಕಾಲ್ ಬಂದಿರುತ್ತೆ. ಕಾಲ್ ಮಾಡೋದು ಬೇರೆ ಯಾರು ಅಲ್ಲ, ಝ್ಯಾಂಗ್. ಆಕ್ಚುಲಿ ಹೀರೋ ಬಂದು ಅವ್ನು ಇಷ್ಟ ಪಡ್ತಾ ಇದ್ದಾನೆ ಅಂತ, ಹೀರೋಯಿನ್ ಇಷ್ಟ ಪಡ್ತಾ ಇದ್ದಾನೆ ಅಂತ ಹೀರೋಯಿನ್ ಹತ್ರ ಹೇಳೋದಕ್ಕೂ ಮುಂಚೆನೆ ಇವ್ರು ಬ್ರೇಕಪ್ ಮಾಡಿರ್ತಾರೆ. ಬಟ್ ಈ ವಿಷಯ ಝ್ಯಾಂಗ್ ಇವಾಗ ತಾನೇ ಗೊತ್ತಾಗ್ತಾ ಇರೋದು. ಅದನ್ನ ಹೀರೋ ಹತ್ರ ಹೇಳಿದ ತಕ್ಷಣ ಹೀರೋ ತುಂಬಾ ಖುಷಿ ಪಡ್ತಾನೆ. ಪರವಾಗಿಲ್ವೇ, ಹೀರೋಯಿನ್ ಬಂದು ನಾನು ಬೆಳಗ್ಗೆ ತಾನೇ ಹೇಳ್ದೆ, ಅಷ್ಟು ಬೇಗ ಬ್ರೇಕಪ್ ಎಲ್ಲ ಮಾಡ್ಬಿಟ್ಟು ಅಂತ ಇವನಿಗೆ ಖುಷಿ ಪಡ್ತಾ ಇರ್ತಾನೆ. ಹೀರೋಯಿನ್ ಹತ್ರ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಅವತ್ತು ನೈಟ್ ತೋರಿಸ್ತಾರೆ. ಆ ಸೆಲೆಬ್ರಿಟಿ ಹುಡುಗಿ ಬಂದು ಕೆಲಸ ಮುಗಿಸ್ಕೊಂಡು ಅಪಾರ್ಟ್ಮೆಂಟ್ ಗೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಕೆಳಗಡೆಯಿಂದ ಜಿಯಾ ಬೆಕ್ಕು ಮರಿ ತರ ಕಂಬ ಇಟ್ಕೊಂಡು ಕೂತ್ಕೊಂಡಿರ್ತಾಳೆ. ಈ ಟ್ಯಾನ್ ಟ್ಯಾನ್ ಅಂತ ಕರಿತಿದ್ರೆ ಇವಳಂಗೆ ತಿರುಗಿ ನೋಡ್ಬಿಟ್ಟು ಯಾರಪ್ಪ ಅದು ಅಂತ ನೋಡಿದ್ರೆ ಇವಳು ಬೆಕ್ಕು ಮರಿ ತರ ಕೂತಿರ್ತಾಳೆ. ಏನೇ
ಮಾಡ್ತಾ ಇದ್ಯಾ, ಯಾಕೆ ಹತ್ರ ಕೂತ್ಕೊಂಡಿದ್ಯಾ, ಮೇಲೆ ಹೋಗಿಲ್ವಾ ಮನೆಗೆ ಅಂದಾಗ ಇಲ್ಲ ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ ಅಂದಾಗ ಏನು ಭಯನ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ದೆವ್ವ ಸುತ್ತಾ ಇದೆಯಾ ಹೆಂಗೆ ಅಂತ ಕೇಳಿದಾಗ ಇವಳು ಅಂತಾಳೆ ದೆವ್ವ ಇದ್ರೆ ಕೂಡ ಪರವಾಗಿಲ್ಲ ಕಣೆ, ಆದ್ರೆ ನನ್ಗೆ ಭಯ ಆಗ್ತಿದೆ ಅಂದಾಗ ಯಾಕೆ ನಿಮ್ ಅಣ್ಣವ್ರ ಹತ್ರ ಏನಾದ್ರು ಜಗಳ ಮಾಡ್ಕೊಂಡ, ನಿಮ್ ಅಣ್ಣವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ನೀನ್ ಏನೇ ಕಿತಾಪತಿ ಕೆಲಸ ಮಾಡಿದ್ರೆ ಕೂಡ ಅವ್ರು ನಿನ್ಗೋಸ್ಕರ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ, ನೀನ್ ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀಯ ಅಂದಾಗ ಇವಳು ಅಂತಾಳೆ ನೀನೇನೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ, ಅದೇ ಇವಾಗ ನಿನ್ ಪಾರ್ಟಿ ಚೇಂಜ್ ಆದಂದಾಗ ಅದೆಲ್ಲ ಏನಿಲ್ಲ ನೀನ್ ಬಾರೆ ಫಸ್ಟ್ ಅಂತ ಹೇಳಿ ಜಿಯಾ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಇವಾಗ ಹಂಗೆ ಝ್ಯಾಂಗು ಮತ್ತೆ ಅವ್ನ್ ಫ್ರೆಂಡ್ ಇಬ್ರು ಹಂಗೆ ಒಂದು ಬಾರಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ್ಗೆ ಇನ್ನೂನು ಝ್ಯಾಂಗ್ ನ ಸುಮ್ನೆ ಮನ್ಸ್ ಕೆಡಿಸ್ತಾ ಇರ್ತಾನೆ. ನೀನು ಹೀರೋಯಿನ್ ಅನ್ನೇ ಮದುವೆ ಮಾಡ್ಕೋಬೇಕಣೋ, ಅವಳಂದ್ರೇನೆ ನಿನಗೆ ತುಂಬಾ ಇಷ್ಟ ಅನ್ನೋ ತರ ಬೇಕಂತಾನೆ ಅವ್ನಿಗೇನೋ ಒಂಥರ ಮ್ಯಾನಿಪುಲೇಟ್ ಮಾಡೋ ತರನೇ ಮಾಡ್ತಾ ಇರ್ತಾನೆ. ಇಲ್ಲಿ ಜಿಯಾನ ತೋರಿಸ್ತಾರೆ. ಜಿಯಾಗಂತೂ ತುಂಬಾನೇ ಬೇಜಾರಾಗ್ತಿದೆ, ಅವಳಿಗೆ ಹೊರಗಡೆ ಹೋಗಕ್ಕೂ ಇಲ್ಲ, ಸುಮ್ನೆ ಇರಕ್ಕೂ ಇಲ್ಲ, ಆದ್ರೆ ಅವಳಿಗೆ ಹೀರೋ ನೆನಪಾಗೆ ಇರುತ್ತೆ. ಇವಾಗ ಕೂಡ ಅಷ್ಟೇ ಕೂತ್ಕೊಂಡು ಹೀರೋನೇ ಡ್ರಾ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಹೀರೋ ಮನೆ ಒಳಗಡೆ ಬಂದ್ಬಿಟ್ಟು ಹೇಳ್ತಾನೆ ಜಿಯಾ ನಾಳೆ ನಿನ್ಗೆ ಚೆಕಪ್ ಇದೆ, ಹಾಸ್ಪಿಟಲ್ಗೆ ಬಂದ್ಬಿಡು ಅಂತ ಹೇಳಿದಾಗ ಜಿಯಾ ತಲೆ ಕೂಡ ಎತ್ತಿ ಮಾತಾಡಲ್ಲ. ಅವಳು ಹೇಳ್ತಾಳೆ ಅದೇ ಸಿಶಿ ಹೇಳಿದಾರಲ್ವಾ ನೆಕ್ಸ್ಟ್ ಟೈಮ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಬರೋಷ್ಟಿಲ್ಲ ಅಂತ, ಸೊ ನನ್ಗೇನು ಪ್ರಾಬ್ಲಮ್ ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಇವಳ ತರ ಮುಖ ಕುಡಿಯೋ ತರ ಮಾತಾಡಿದ ತಕ್ಷಣ ಹೀರೋಗೂ ಬೇಜಾರಾಗುತ್ತೆ. ಹೀರೋ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನ ನೋಡ್ಬಿಟ್ಟು ಆ ಸೆಲೆಬ್ರಿಟಿ ಹುಡುಗಿಗೆ ಟೆನ್ಷನ್ ಆಗುತ್ತೆ. ಈ ಜಿಯಾ ನೀನ್ ತುಂಬಾ ಓವರ್ ಆಗಿ ಮಾಡ್ತಾ ಇದೀಯ ಕಣೆ, ಅವ್ನ್ ಬರ್ತೀನಿ ಅಂತ ಹೇಳಿದ ಟೈಮ್ಗೆ ಬರ್ದೆ ಒಂದಿನ ಲೇಟ್ ಆಗಿ ಬಂದಿದ್ದಕ್ಕೆ ನೀನ್ ತುಂಬಾನೇ ಓವರ್ ಆಗಿ ಅವ್ನ ಮೇಲೆ ಮೂಜೋರ್ ಮಾಡ್ತಾ ಇದೀಯ ಅಂದಾಗ ಇವಳಿಗೆ ಟೆನ್ಷನ್ ಆಗುತ್ತೆ. ಇವಳೊಬ್ಳು ಅರ್ಥ ಬರ್ತಾ ಇಲ್ದೆ ಮಾತಾಡ್ತಾ ಇರ್ತಾಳೆ, ಏನ್ ನಡೀತಂತ ಕೂಡ ಗೊತ್ತಿಲ್ಲದೆ ಮಾತಾಡ್ತಾಳೆ. ಬ್ಯಾ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡೆ ಅಂತ ಬೈದ್ ಬಿಡ್ತಾಳೆ. ಪಾಪ ಸೆಲೆಬ್ರಿಟಿ ಹುಡುಗಿ ಸೈಲೆಂಟ್ ಆಗ್ಬಿಟ್ಲು. ಆದ್ರೆ ಹೀರೋಯಿನ್ಗೆ ಆತರ ಇರಕ್ ಇಷ್ಟ ಆಗ್ತಾ ಇಲ್ಲ. ಇದಕ್ಕೇನಾದ್ರೂ ಒಂದು ಎಂಡ್ ಕಾರ್ಡ್ ಹಾಕ್ಲೇಬೇಕು, ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೇಬೇಕು ಅಂತ ಸ್ಟ್ರೇಟ್ ಆಗಿ ಹೀರೋ ಅವ್ರ ಮನೆ ಹೋಗಿ ಬಾಗಿಲು ತಟ್ಟಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ತಟ್ಟೋದಿಲ್ಲ, ಹೆಂಗಾದ್ರೂ ಮಾಡಿ ಇವತ್ತು ಡಿಸಿಷನ್ ತಗೊಳ್ಳೇಬೇಕು ಅಂತ ಹೇಳಿ ಅವಳೇ ಡೋರ್ ನ ಓಪನ್ ಮಾಡ್ಕೊಂಡು ಬೆಕ್ಕು ಮರಿ ತರ ಸ್ಲೋ ಆಗಿ ಒಳಗಡೆ ಹೋಗ್ತಾ ಇರ್ತಾಳೆ. ಹೋಗ್ಬಿಟ್ಟು ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಡೋರ್ ಹತ್ರನೇ ಹೀರೋ ಬಂದು ನಿಂತ್ಕೊಂಡೇ ಇರ್ತಾನೆ. ಇವಳು ಬರೋದನ್ನ ಏನಾದ್ರು ಅವ್ನಿಗೆ ಸಿಕ್ಸ್ ಸೆನ್ಸ್ ಏನಾದ್ರು ಇತ್ತ ಅಂತ ಗೊತ್ತಿಲ್ಲ, ಅಲ್ಲೇ ನಿಂತ್ಕೊಂಡಿರ್ತಾನೆ. ಅವನು ನೋಡಿದ ತಕ್ಷಣ ಇವಳು ಭಯ ಆಗ್ಬಿಟ್ಟು ಏನ್ ಹೇಳಕ್ ಬಂದ್ಲು ಅದನ್ನೇ ಹೇಳ್ದೆ, ನಾನು ನಿನ್ನೆ ನಿಮ್ ಫ್ರಿಜ್ ಅಲ್ಲಿ ವಾಟರ್ ಮಿಲನ್ ಇಟ್ಟಿದ್ದೆ ಅದನ್ನ ಎತ್ಕೊಳಕ್ಕೆ ಬಂದೆ ಅಂದಾಗ ಹೀರೋ ಕಡೆ ಹೋಗಿ ವಾಟರ್ ಮಿಲನ್ ಎತ್ಕೊಳಕ್ಕೆ ಅಂತ ಫ್ರಿಜ್ ಹತ್ರ ಹೋದಾಗ ಇವಳೆ ಹೇಳ್ತಾಳೆ ಲಿಂಗ್ ನಾನು ಆಕ್ಚುಲಿ ಚೆನ್ನಾಗಿ ಯೋಚನೆ ಮಾಡಿ ನೋಡ್ದೆ, ನಾವು ಚಿಕ್ಕ ವಯಸ್ಸಿಂದ ಒಂದೇ ಮನೇಲಿ ಬೆಳ್ದಿರೋದ್ರಿಂದ ನಾವ್ ಒಂದು ಅಫೆಕ್ಷನ್ ಅಲ್ಲಿ ಇದ್ವಿ, ನೀನು ಅಫೆಕ್ಷನ್ ನ ಮತ್ತೆ ಲವ್ ನ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಕೊಂಡಾಗ ಹೀರೋ ಹಂಗೆ ಹತ್ರ ಬಂದ್ಬಿಟ್ಟು ಹೇಳ್ತಾನೆ ನಾನೇ ನೀನ್ ಅನ್ಕೊಂಡಿದ್ಯಾ, ಫ್ರೆಂಡ್ಶಿಪ್ಗೂ ಮತ್ತೆ ಲವ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಫ್ರೆಂಡ್ ಜೊತೆನೆ ಲವ್ ಅಲ್ಲಿ ಬೀಳೋದಕ್ಕೆ ನನಗ್ ತುಂಬಾ ಕ್ಲಾರಿಟಿ ಇದೆ ಅಂತ ಹೇಳ್ತಾನೆ. ಇವಳು ಹಂಗೆ ಭಯದಲ್ಲೇ ಮಾತಾಡ್ತಾಳೆ, ಇಲ್ಲ ನೀನು ಸಿಂಗಾಪುರ್ಗೆ ಹೋಗಿದ್ದೆ ಅಲ್ವಾ, ಲಾಂಗ್ ಗ್ಯಾಪ್ ಆಯ್ತಲ್ವಾ, ನಮ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ನಿನ್ಗೆ ಆತರ ಥಾಟ್ ಬಂದಿರ್ಬೋದು. ಅದ್ರಲ್ಲೂ ಮುಖ್ಯವಾಗಿ ನೀನ್ ಯಾವಾಗೂ ಒಬ್ನೇ ಇರ್ತೀಯಲ್ವಾ, ಯಾವ ಹುಡುಗಿ ಜೊತೆ ಅಷ್ಟಾಗಿ ಮಾತಾಡಲ್ಲ, ಸೊ ನಿನ್ಗೆ ಆತರ ಒಂದು ಥಾಟ್ ಬಂದಿರ್ಬೋದು ಅಂತ ಹೇಳಿದಾಗ ಹೀರೋ ಹಂಗೆ ಸ್ಪೂನ್ ಎತ್ಕೊಂಡ ವಾಟರ್ ಮಿಲನ್ ಎತ್ಕೊಂಡು ಅವ್ಳಿಗೆ ತಿನ್ಸ್ಕೊಂಡೇ ಮಾತಾಡ್ತಾನೆ. ನಿನ್ಗೊಂದ್ ವಿಷಯ ಜ್ಞಾಪಕ ಇದೆಯಾ, ನೀನ್ 12th ಓದ್ತಾ ಇರ್ಬೇಕಾದ್ರೆ ನಾನು ಅವಾಗೆ ಒಂದ್ ಮಾತನ್ನ ಹೇಳಿದ್ದೆ, ನಾನೇ ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ. ಅವಾಗ ನಾನು ಕಾಮಿಡಿಯಾಗಿ ಹೇಳ್ದೆ ಅಂತ ನೀನ್ ಅನ್ಕೊಂಡಿರೋದಲ್ವಾ, ನಾನ್ ಸೀರಿಯಸ್ ಆಗಿ ಹೇಳಿದ್ದು. ಚಿಕ್ಕ ವಯಸ್ಸಲ್ಲಿ ಯಾವಾಗೂ ನೀನ್ ನನ್ ಕೈ ಇಟ್ಕೊಂಡೆ ನಾನು ಹಿಂದೆನೇ ಸುತ್ತಾ ಇದ್ದೆ, ನೀನ್ ಹತ್ರ ನನ್ ಕೈನ ಇಟ್ಕೊಂಡು ಜೀವನ ಪರ್ಯಂತ ಸುತ್ತಬೇಕು ಅಂತ ನಾನ್ ಅನ್ಕೊಂಡಿದೀನಿ ಅನ್ನೋ ತರ ಹೇಳಿದಾಗ ಹೀರೋಯಿನ್ಗೆ ಇದಕ್ ಮೇಲೆ ಏನ್ ಮಾತಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಹಂಗೆ ಸೈಲೆಂಟ್ ಆಗಿ ಬಂದ್ಬಿಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೀರೋ ಅವರಪ್ಪ ಬಂದು ಜಿಯಾ ಅವ್ರ ಹತ್ರ ಹೋಗಿ ಹೇಳ್ತಾರೆ, ನೀನು ಝ್ಯಾಂಗ್ ಅವ್ರ ಅಮ್ಮ ಬಗ್ಗೆ ಡೀಟೇಲ್ಸ್ ಕೇಳ್ದೆ ಅಲ್ವಾ, ಅವ್ರು ಎಲ್ಲಿರ್ತಾರೆ ಏನು ಅಂತ. ನಾನೆಲ್ಲೋ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಕಣೋ, ಆದ್ರೆ ನನ್ನ ಫ್ರೆಂಡ್ ಹತ್ರ ಹೇಳಿದ್ದಕ್ಕೆ 2 ಅವರಲ್ಲಿ ಕಂಡಿಡ್ಕೊಂಡ್ ಬಂದ್ಬಿಟ್ಟ ಕಣೋ. ಅವ್ರು ಯಾವ್ದೋ ಬೇರೆ ಊರಲ್ಲಿ ಇದ್ರಂತೆ, ಅವ್ರು ಚೈನಾಗ್ ಬಂದು 2 ವರ್ಷ ಆಯ್ತಂತೆ ಕಣೋ. ಇಲ್ಲೇ ಯಾವ್ದೋ ಒಂದು ಅಡ್ರೆಸ್ ಕೊಡ್ತೀನಿ, ಆ ಅಡ್ರೆಸ್ ಅಲ್ಲಿ ಅವರು ಬ್ಯೂಟಿ ಸಲೂನ್ ಇಟ್ಕೊಂಡು ನಡೆಸ್ತಾ ಇದಾರಂತೆ ಕಣೋ, ನೀನ್ ಬೇಕಾಗಿದ್ರೆ ಹೋಗೊಂದ್ಸತಿ ಅವ್ರನ್ನ ನೋಡ್ಕೊಂಬ ಅಂತಂದಾಗ ಜಿ ಅವ್ರಪ್ಪಗೆ ಸಂತೋಷ ಆದ್ರೂ ಒಂದ್ ಕಡೆ ಸ್ವಲ್ಪ ಶಾಕ್ ಆಗ್ತಾರೆ. ಏನು ಅವ್ರು ಚೈನಾಗ್ ಬಂದು 2 ವರ್ಷ ಆಯ್ತಾ, ಮತ್ತ್ಯಾಕ್ ಅವ್ರು ಬಂದು ನನ್ನ ನೋಡಿಲ್ಲ ಅಂದಾಗ ಇವ್ರ ಅಂತಾರೆ ಅದ್ ನೀನೇ ಡೈರೆಕ್ಟ್ ಆಗಿ ಹೋಗಿ ಕೇಳ್ಕೊಳ್ಳೋ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಇನ್ನೊಂದ್ ಕಡೆ ಝ್ಯಾಂಗ್ ನ ತೋರಿಸ್ತಾರೆ. ಝ್ಯಾಂಗು ಅಷ್ಟೇ ಇವಾಗವರೆಗೂ ಅವ್ರ ಅಮ್ಮನ ಹುಡ್ಕೋ ಕೆಲ್ಸದಲ್ಲೇ ಇರ್ತಾನೆ. ಅವತ್ತು ಆ ಟ್ಯಾಕ್ಸಿ ಡ್ರೈವರ್ ಎಲ್ಲಿ ಡ್ರಾಪ್ ಮಾಡಿದ್ರು ಅಂತ ಹೇಳಿದ್ ಲೊಕೇಶನ್ ಅಲ್ಲೇ ಹೋಗಿ ಸುತ್ತಮುತ್ತ ಹುಡುಕ್ತಾನೆ ಇರ್ತಾನೆ. ಅವನ ಹತ್ರ ಹುಡುಕಿದಾದ್ಮೇಲೆ ಸ್ಕೂಟಿನ ತಗೊಂಡು ಅವ್ನು ಅಲ್ಲಿಂದ ಹೋಗೋ ಟೈಮ್ಗೆ ಅವ್ರ ಹಿಂದ್ಗಡೆ ಬರೋ ಬಸ್ ಇಂದಾನೆ ಜಿ ಅವರಪ್ಪ ಕೂಡ ಇಳಿತಾರೆ. ಯಾಕಂದ್ರೆ ಹೀರೋ ಅವರಪ್ಪ ಕೊಟ್ಟಿರ್ತಾರಲ್ಲ ಅಡ್ರೆಸ್, ಸೊ ಅಡ್ರೆಸ್ ನ ಹುಡ್ಕೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ. ಆ ಶಾಪ್ ನೋಡಕ್ಕೆ ತುಂಬಾ ದೊಡ್ಡದಾಗಿರುತ್ತೆ. ಆ ಶಾಪ್ ಅಲ್ಲಿ 1-2-3 ಜನ ಕೆಲಸ ಬೇರೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಜಿ ಅವರಪ್ಪ ಕೂಡ ಒಳಗಡೆ ಹೋಗ್ಬಿಟ್ಟು ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾರೆ, ಈ ಶಾಪ್ ಅವರ ಓನರ್ ಹೆಸರು ಹೆಮಿನಾ ಅಂತ ಕೇಳಿದಾಗ ಅದಕ್ಕೆ ಆ ಲೇಡಿ ಕೂಡ ಹೌದು ಸರ್ ಅಂತ ಹೇಳ್ಕೊಂಡೆ, ಮೇಡಮೇ ಬಂದ್ಬಿಟ್ರು ನೋಡಿ ಅಂತ ಹೇಳಿದಾಗ ಹಿಂದ್ಗಡೆ ನೋಡ್ತಾರೆ ಅಮ್ಮ ತುಂಬಾ ಸ್ಟೈಲಿಶ್ ಆಗಿರ್ತಾಳೆ, ಜೊತೆಗೆ ಒಂದು ಹುಡುಗ ಬೇರೆ ಇರ್ತಾನೆ. ಅವ್ರನ್ನ ನೋಡಿ ಜಿ ಅವರಪ್ಪ ಅಂತ ತುಂಬಾ ಸಂತೋಷ ಪಡ್ತಾರೆ. ನಿಮ್ಮಿ ಹೆಂಗಿದ್ಯಾ, ನೀನು ಚೈನಾಗ್ ಬಂದ್ 2 ವರ್ಷ ಆಯ್ತಂತೆ, ಯಾಕೆ ನನ್ನ ಹತ್ರ ಹೇಳಲೇ ಇಲ್ಲ ಅಂತ ಇವ್ರಂಗೆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕೇಳಿದ್ರೆ ಅವ್ರ ಅದೆಲ್ಲ ನಿಮಗ್ ಬೇಡದೇ ಇರೋ ವಿಷಯ, ಇವಾಗ ಏನಕ್ ಬಂದ್ರಿ ಅನ್ನೋ ತರ ಕೇಳ್ತಾರೆ. ಒಂಥರ ಮುಖ ಕೊಡಿಯೋ ತರನೇ ಮಾತಾಡ್ತಾರೆ. ಇದ್ರೂ ಜಿ ಅವರಪ್ಪ ಅರ್ಥ ಆದ್ರೂ ಪಾಪ ಅವ್ರಂಗೆ ನಾರ್ಮಲ್ ಆಗಿ ಮಾತಾಡೋ ತರನೇ ಮಾತಾಡ್ತಾರೆ. ಝ್ಯಾಂಗ್ ನ ನೋಡ್ದ, ಝ್ಯಾಂಗ್ ಕೂಡ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾನೆ, ಅವ್ನ್ ಸ್ವಂತವಾಗಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿದ್ದಾನೆ, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಗೊತ್ತಾ ಅಂತ ಇವ್ರು ಒಂಥರ ಆಸೆಯಿಂದಾನೇ ಮಾತಾಡ್ತಾ ಇದ್ರೆ ಆ ಲೇಡಿ ಮುಖದಲ್ಲಿ ಆತರ ಏನು ಕಾಣಿಸೋದಿಲ್ಲ. ಓ ಹೌದಾ, ಅದಕ್ಕೆ ಇವಾಗ ನಾನು ಏನ್ ಮಾಡ್ಬೇಕನ್ನೋ ತರನೇ ಒಂಥರ ಓವರ್ ಆಟಿಟ್ಯೂಡ್ ಆಗಿ ಕೂತಿರ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಜಿ ಅವರಪ್ಪ ಕೂಡ ಸರಿ ಬಂದಿದ್ ಕೆಲಸ ಮುಗಿಸೋಣ ಅಂತ ಹೇಳಿ ಅವ್ರು ಹೇಳ್ತಾರೆ, ನೀನ್ ಅವತ್ತು ನನ್ನ ನೋಡಕ್ ಬಂದಿದ್ದೆ ಅಲ್ವಾ, ನನ್ನ ದುಡ್ಡನ್ನ ಕೂಡ ನೀನ್ ವಾಪಸ್ ಕೊಟ್ಟೆ ಅಲ್ವಾ, ಆ ವಿಷಯನ ನಾನು ಝ್ಯಾಂಗ್ ಹೇಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ಗಂತೂ ಮನ್ಸಿಗೆ ಯಾಕೋ ತುಂಬಾನೇ ನೋವಾಗ್ತಿದೆ. ನೀನ್ ಎಷ್ಟೇ ಅವನನ್ನ ಒಂದು ಒಳ್ಳೆ ವಿಷಯವಾಗಿ ನೀನ್ ಬಿಟ್ಬಿಟ್ಟು ಹೋಗಿದ್ರೆ ಕೂಡ ಇವಾಗವರೆಗೂ ಅವನಿಗೆ ಅಮ್ಮ ಇಲ್ಲ, ಅಮ್ಮನ ನೋಡ್ಬೇಕನ್ನೋ ಒಂದು ಕೊರಗು ಅವನಲ್ಲಿ ಇದೆ. ಸೊ ಅವನನ್ನ ನನ್ಗ ಹತ್ರ ನೋಡ್ಕೊಂಡಿರಕ್ ಆಗೋದಿಲ್ಲ, ನಾನು ಅವನ ಹತ್ರ ಹೇಳ್ಬೋದಾ ಅಂತ ಕೇಳಿದಾಗ ಇವ್ರ ಅಂತಾರೆ, ಯಾಕಚ್ಚ ನೀವ್ ಹತ್ರ ಇದೀರಾ, ನೀವ್ ಇಷ್ಟು ಒಳ್ಳೆಯವರಾಗಿದ್ದೀರಾ,
ಎಲ್ಲರೂ ನಿಮ್ ತರನೇ ಇರ್ತಾರೆ ಅಂತ ಅನ್ಕೊಂಡಿದೀರಾ? ಸರಿ, ಅದು ನಿಮಗ್ ಬಿಟ್ಟಿರೋದು, ನೀವು ಅವನ ಹತ್ರ ಹೇಳೋದು ಬಿಡೋದು ನಿಮ್ ಇಷ್ಟ, ನನ್ನ ಯಾಕೆ ನೀವ್ ಕೇಳ್ತೀರಾ ಅನ್ನೋ ತರನೇ ಹೇಳ್ತಾರೆ. ಜಿ ಅವರಪ್ಪ ಹೇಳ್ತಾರೆ, ಇಲ್ಲ ಹಿಮಿ, ಸ್ವಲ್ಪ ಅರ್ಥ ಮಾಡ್ಕೋ, ಪಾಪ ಅವ್ನು ತುಂಬಾನೇ ಬೇಜಾರಲ್ಲಿದ್ದಾನೆ, ಒಂದೇ ಒಂದ್ಸತಿ ಬಂದು ಅವ್ನ ಮೀಟ್ ಮಾಡ್ಬಿಟ್ಟು ಹೊಟ್ಟೋಗ, ಅದಕ್ ಮೇಲೆ ಇನ್ನೇನು ಬೇಡ ಅಂತಂದ್ರೆ ಅವ್ರಂತರ ಮುಖ ಕೊಡಿ ತರನೇ ಮಾತಾಡ್ಬಿಡ್ತಾರೆ. ಅದೆಲ್ಲ ನನ್ ಕೈಲಿ ಆಗೋದಿಲ್ಲ, ನನ್ಗೆ ಕೆಲಸ ಇದೆ, ನಾನು ಹೋಗ್ಬೇಕು ಅಂತ ಹೇಳಿ ಹಂಗೆ ಇದ್ದು ಅವ್ರ ಪಾಡ್ಗೋರ್ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಡ್ತಾರೆ. ಜಿ ಅವರಪ್ಪಗೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆತರ ಝ್ಯಾಂಗ್ ಅವರಮ್ಮ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರೊಂದ್ ವಿಷಯನ ಯೋಚನೆ ಮಾಡ್ತಾರೆ. ಏನಂದ್ರೆ ಅವತ್ತು ಝ್ಯಾಂಗ್ ಬಂದು ಫಸ್ಟ್ ಇವ್ರನ್ನ ನೈಟ್ ಕಾರಲ್ಲಿ ನೋಡ್ದ ಅಲ್ವಾ, ಅವತ್ತು ಈ ಲೇಡಿ ಕೂಡ ಝ್ಯಾಂಗ್ ನ ನೋಡಿರ್ತಾರೆ. ಆದ್ರೆ ಕಾರ್ ನಿಲ್ಲಿಸ್ತಾರೆ ಅಂತ ನೋಡಿದ್ರೆ ಡ್ರೈವರ್ ಹತ್ರ ಸ್ವಲ್ಪ ಬೇಗ ಕಾರ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಝ್ಯಾಂಗ್ ನ ಅವಾಯ್ಡ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅವಾಗವಾಗ ಝ್ಯಾಂಗ್ ಈ ತರ ಶಾಪ್ ಓಪನ್ ಮಾಡಿದ್ರೆ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು. ಸೊ ಇವ್ರು ಅವಾಗವಾಗ ಹೋಗ್ಬಿಟ್ಟು ಅವ್ನ್ಗೆ ಕಾಣಿಸ್ದೇ ಇರೋ ತರ ಇವ್ರ ದೂರ ನಿಂತ್ಕೊಂಡು ಝ್ಯಾಂಗ್ ನ ನೋಡಿರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಝ್ಯಾಂಗ್ ಮೇಲೆ ಇವ್ರಿಗೆ ಇನ್ನೂ ಪ್ರೀತಿ ಇದೆ, ಆದ್ರೆ ಮತ್ತೆ ನನ್ ಜೀವನ ನಾನ್ ತಿರುಗಿ ನೋಡಬಾರ್ದು, ನನ್ ಮತ್ತೆ ಕಷ್ಟವಾದ ಜೀವನ ಬೇಡ ಅಂತ ಹೇಳಿ ಇವ್ರು ಅದನ್ನ ಅವಾಯ್ಡ್ ಮಾಡ್ತಾ ಇದಾರೆ. ಇವಾಗ ಹಂಗೆ ಝ್ಯಾಂಗ್ ಅವರ ಬೇಕರಿಯಲ್ಲಿ ತೋರಿಸ್ತಾರೆ. ಜಿಯಾ ಮತ್ತೆ ರಾನ್ ಇಬ್ರು ಬಂದಿರ್ತಾರೆ. ಝ್ಯಾಂಗ್ ಬಂದು ಇವತ್ತು ಹಂಗೆ ನಗು ಮುಖದಲ್ಲಿ ಅವ್ರಿಗೆಲ್ಲ ಸರ್ವ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಜಿಯಾಗ್ ಒಂದೇ ಆಶ್ಚರ್ಯ. ಜಿಯಾ ಕೇಳ್ತಾಳೆ, ಹೇ ರಾನ್, ಏನೋ ಆಯ್ತು? ಅವ್ನ್ ಯಾವಾಗೂ ನಿನ್ನ ನೋಡಿದ್ರೆ ಉರ್ದುರ್ದು ಬೀಳ್ತಾ ಇದ್ದ, ಇವತ್ತು ಯಾಕೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂದಾಗ ರಾನ್ ಹೇಳ್ತಾನೆ, ವೆರಿ ಸಿಂಪಲ್, ನಾನ್ ನಿನ್ ಬಾಯ್ ಫ್ರೆಂಡ್ ಅಲ್ಲ ಅಂತ ಅವ್ನಿಗೆ ಗೊತ್ತಾಯ್ತಲ್ವಾ, ಅದಕ್ಕೆ ಅಂದಾಗ ಇವಳಿಗೆ ಟೆನ್ಷನ್ ಆಗುತ್ತೆ. ಏನು ನನ್ ಬಾಯ್ ಫ್ರೆಂಡ್ ಅಲ್ಲ, ನಮ್ಗೆ ಬ್ರೇಕಪ್ ಆಗೋಯ್ತು ನೀನ್ ಹೇಳ್ಬಿಟ್ಟ ಅಂದಾಗ ರಾನ್ ಕೂಡ ಹೇಳ್ಬಿಟ್ಟೆ, ಯಾಕೆ ನೀನ್ ಹೇಳಿಲ್ವಾ ಅಂದಾಗ ಇವಳು ಕೇಳ್ತಾಳೆ, ಹೋಯ್ತು ನನ್ ಮಾನ ಮರ್ಯಾದೆಲ್ಲ ಹಾಳಾಗೋಯ್ತು, ನಾವ್ ಡೇಟಿಂಗ್ ಮಾಡಿ ಸ್ಟಾರ್ಟ್ ಮಾಡಕ್ಕೆ 1 ಮಂತ್ ಆಗಿಲ್ಲ ಕಣೋ, ನನ್ ಲವರ್ಸ್ ಅಂತ 1 ಮಂತ್ ಆಗಿಲ್ಲ ಕಣೋ, ಅಷ್ಟ್ ಬೇಗ ನಾನ್ ಬ್ರೇಕಪ್ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟ ಅಂತಂದಾಗ ರಾನ್ ಹೇಳ್ತಾನೆ, ಏ ಜಿಯಾ, ಸ್ವಲ್ಪ ರಿಯಾಲಿಟಿಯಾಗಿ ಯೋಚನೆ ಮಾಡಿ ನೋಡು, ನಾವ್ ಯಾವಾಗ ಲವರ್ಸ್ ತರ ನಡ್ಕೊಂಡಿದೀವಿ, ನಾವ್ ಇವಾಗ ನಡ್ಕೊಳ್ತಾ ಇರೋದಕ್ಕೂ ನಾವ್ ಲವ್ ಮಾಡ್ತಾ ಇದೀವ ಅನ್ನೋ ಹೆಸರಲ್ಲಿ ನಡ್ಕೊಳ್ತಾ ಇರೋದಕ್ಕೆ ಏನಾದ್ರೂ ಡಿಫ್ರೆನ್ಸ್ ಇತ್ತಾ? ನಾವೇನಾದ್ರೂ ಬೇರೆ ಕೆಲಸಗಳನ್ನ ಮಾಡಿದೀವಾ? ಹಂಗ್ ನೋಡಿದ್ರೆ ನಾನ್ ತುಂಬಾ ಎಂಬರೇಸಿಂಗ್ ಆಗಿ ಫೀಲ್ ಆಗ್ಬೇಕು, ಆದ್ರೆ ನೀನೆಲ್ಲ ಮುಖ ಎತ್ತಿಟ್ಕೊಳ್ತೀಯ ನೋಡು, ನನ್ ಕೈಲಾದ್ರೆ ನೋಡಕ್ ಆಗ್ತಾ ಇಲ್ಲ ಅಂದಾಗ ಜಿಯಾ ಅಂತಾಳೆ, ಸರಿ ಬಿಡು, ಓವರ್ ಟೆನ್ಷನ್ ಆಗ್ಬೇಡ, ನಾನು ಇದ್ರ ಬಗ್ಗೆ ಹೋಗಿ ಝ್ಯಾಂಗ್ ಹತ್ರ ಮಾತಾಡ್ಕೊ ಬರ್ತೀನಿ ಅಂತ ಹೇಳಿ ಅವಳಂಗೆ ಎದ್ದು ಒಳಗಡೆ ಹೋಗ್ತಾಳೆ. ಝ್ಯಾಂಗ್ ಅಲ್ಲಿ ಕೇಕ್ ಮಾಡ್ತಾ ಇರೋದ್ರ ನೋಡ್ಬಿಟ್ಟು ಇವಳಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಈ ಹೆಂಗೋ ನೀನ್ ಅಷ್ಟು ಚೆನ್ನಾಗಿ ಕೇಕ್ ಎಲ್ಲ ಮಾಡ್ತೀಯ, ತುಂಬಾ ಚೆನ್ನಾಗಿದೆ ಕಣೋ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಅದೆಲ್ಲ ಏನ್ ಕಷ್ಟವಾದ ಕೆಲಸನೇ ಇಲ್ಲ, ಬಾ ನೀನ್ ಕೂಡ ಒಂದ್ಸತಿ ಟ್ರೈ ಮಾಡು ಅಂದಾಗ ಅವಳು ಕೂಡ ಸರಿ ಏನಾದ್ರು ಆಗ್ಬಿಟ್ರೆ ಅಂದಾಗ ಅದೆಲ್ಲ ಏನಿಲ್ಲ, ನೀನ್ ಮಾಡ್ಬಾ ಅಂತ ಹೇಳಿ ಅವ್ನ ಅವಳ ಕೈನ ಇಡ್ಸ್ಕೊಂಡು ಅದ್ರ ಮೇಲೆ ಡಿಸೈನ್ ಎಲ್ಲ ಹಾಕ್ಸ್ತಾ ಇರ್ತಾನೆ. ಅವಾಗೂ ಅಷ್ಟೇ ಹೀರೋ ಬಗ್ಗೆನೇ ಮಾತಾಡ್ತಾ ಇರೋದು. ಹೀರೋ ಏನಾದ್ರು ನಿನ್ನ ಹತ್ರ ಹೇಳಿದ್ನಾ, ಅವ್ರಮ್ಮ ಏನಾದ್ರು ಹೇಳಿದ್ರ, ಇಲ್ಲೇ ಇರೋದಕ್ಕೆ ಏನಾದ್ರು ಒಪ್ಕೊಂಡ್ರ ಅಂತ ಕೇಳಿದಾಗ ಝ್ಯಾಂಗ್ ಹೇಳ್ತಾನೆ, ನನ್ನ ಹತ್ರ ಯಾವಾಗ ಅವ್ನ ಅದನ್ನೆಲ್ಲ ಹೇಳಿದಾನೆ, ನೀನ್ ನನ್ ಜೊತೆಗಿಂತ ಅವ್ನ ಜೊತೆ ತಾನೆ ತುಂಬಾ ಕ್ಲೋಸ್, ಅವ್ನ್ ನಿನ್ನ ಹತ್ರನೇ ಹೇಳಿರ್ಬೇಕು ಅಂದಾಗ ಇವಳಂತಾಳೆ, ಆತರ ಎಲ್ಲ ಕಣೋ, ನನ್ಗಿಬ್ರು ಒಂದೇ ಅಂದಾಗ ಇವನ್ ಅಂತಾನೆ, ಏನು ಇಬ್ರು ಒಂದೇನಾ? ಅಪ್ಪ ಮನೇಲಿ ಇಲ್ದೇ ಇರೋ ಟೈಮ್ ಆಗಿ ನೋಡ್ಕೊಂಡು ನನ್ ಸೂಟ್ ಕೇಸ್ ಎಲ್ಲ ಎತ್ಕೊಂಡೋಗಿ ಬೀದಿ ಎಡ್ಜಲ್ ಬಿಸಾಕ್ಬಿಟ್ಟು ಬರ್ತಾ ಇದ್ದೆ, ಆದ್ರೆ ಅವ್ನ್ ಮಾತ್ರ ನೀನ್ ಎಷ್ಟೇ ತಳ್ಳಿದ್ರೆ ಕೂಡ ಅವ್ನ ಜೊತೆನೆ ಇರ್ತಾ ಇದ್ದೆ ನೀನು, ಅದೆಲ್ಲ ಏನು ಅಂದಾಗ ಇವಳಂತಾಳೆ, ಅದೆಲ್ಲ ಏನಿಲ್ಲ ಕಣೋ, ಆಲ್ಮೋಸ್ಟ್ ನಿಮ್ಮ ಅಮ್ಮ ಬಂದು ನನಗೆ ಸ್ಟೆಪ್ ಮದರ್ ಆಗೋ ಮೂಮೆಂಟ್ ಇತ್ತು, ಆ ಕೋಪದಲ್ಲೇ ನಾನು ಅವಾಗ ಹತ್ರ ಮಾಡ್ತಾ ಇದ್ದಿತ್ತು, ಆದ್ರೆ ಹೀರೋ ಆತರ ಅಲ್ವಲ್ಲ, ಆದ್ರೆ ನೀನ್ ಕೂಡ ತುಂಬಾ ಕಿಲಾಡಿ ಕಣೋ, ಇದನ್ನೆಲ್ಲ ನೀನು ಮನ್ಸಲ್ಲೇ ಇಟ್ಕೊಂಡಿದ್ಯಾ ಅಂತ ಅವಳು ಕೇಳಿದಾಗ ಅವ್ನ್ ಕೂಡ ಹಂಗೆ ಸೈಲೆಂಟ್ ಆಗ್ತಾನೆ. ಆದ್ರೆ ಈ ಟೈಮಲ್ಲಿ ಅವ್ನಿಗೆ ಅವ್ರ ಫ್ರೆಂಡ್ ಹೇಳಿರೋ ಮಾತೆಲ್ಲ ನೆನಪು ಬರುತ್ತೆ, ನೀನ್ ಹೀರೋಯಿನ್ ಮದ್ವೆ ಮಾಡ್ಕೋಬೇಕು, ಅವಳನ್ನ ಲವ್ ಮಾಡ್ಬೇಕು ಅಂತ. ಈ ಟೈಮಲ್ಲಿ ಅವ್ನಿಗೆ ಅಂದ್ರೆ ಹೀರೋಯಿನ್ ಇಷ್ಟು ಕ್ಲೋಸ್ ಆಗಿರೋದ್ರಿಂದ ಅವ್ನ್ಗೆ ಆತರ ಥಾಟ್ಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ಒಂದ್ 2 ನಿಮಿಷ ಅವ್ನ್ ಮೈ ಮರ್ತಿದ್ದಕ್ಕೆ ಕೇಕ್ ಬಂದು ಸ್ವಲ್ಪ ಎಡವಟ್ ಆಗ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಅವಳು ಭಯ ಪಟ್ಬಿಡ್ತಾಳೆ, ಅಯ್ಯೋ ಹೋಯ್ತು ನಾನೇನೋ ಮಿಸ್ಟೇಕ್ ಮಾಡ್ಬಿಟ್ಟೆ ಅನ್ಕೊಂಡಿದೀನಿ, ನೀನ್ ಮತ್ತೆ ಡಬಲ್ ಕೆಲಸ ಕಣೋ, ನಾನು ಈ ಕೇಕ್ ನ ಮನೆಗೆ ಎತ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಅದೆಲ್ಲ ಏನಿಲ್ಲ, ನಾನು ಅದನ್ನ ಇವಾಗ್ಲೇ ರೆಡಿ ಮಾಡ್ಕೊಡ್ತೀನಿ, ನಾನ್ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಇವತ್ತು ಅಂತ ಜಿಯಾ ಹೇಳಿದಾಗ ಝ್ಯಾಂಗ್ ಕೂಡ ಹೇಳ್ತಾನೆ, ಸರಿ ಹಂಗಾದ್ರೆ ನೀನ್ ಮನೆಗೆ ಹೋಗು, ನಾನು ಈ ಕೇಕ್ ನ ರೆಡಿ ಮಾಡ್ಕೊಂಡು ನಾನು ಎತ್ಕೊಂಡ್ ಬರ್ತೀನಿ, ನಾನು ಅಪ್ಪ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂದಾಗ ಜಿಯಾ ಕೂಡ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಖುಷಿಯಾಗಿ ಹೊರಟೋಗ್ತಾಳೆ. ಬಟ್ ಝ್ಯಾಂಗ್ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. ಕನ್ಫ್ಯೂಷನ್ ಅಂತಲ್ಲ, ಆಲ್ಮೋಸ್ಟ್ ಇವ್ನ್ ಬಂದು ಹೀರೋಯಿನ್ ಮೇಲೆ ಇಷ್ಟ ಬೆಳೆಸ್ಕೊಳ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.